ಶ್ರೀ ಶಾಂತಪ್ಪನ ಮಿರ್ಜಿ ಅರ್ಬನ್ ಕೋಆಪರೇಟಿವ್ ಬ್ಯಾಂಕಿನ ಕರೋಶಿ ಶಾಖೆಯ ನೂತನ ಕಟ್ಟಡದ ಉದ್ಘಾಟನೆ ಹಾಗೂ ಗ್ರಾಹಕರ ಸಂಪರ್ಕ ಸಭೆ ಅದ್ದೂರಿಯಾಗಿ ಜರುಗಿತು. ಚಿಕ್ಕೋಡಿಯ ಶ್ರೀ ಸಂಪಾದನಾ ಮಹಾಸ್ವಾಮೀಜಿ ಅವರು ರಿಬ್ಬನ್ ಕತ್ತರಿಸಿ ಕಟ್ಟಡವನ್ನು ಉದ್ಘಾಟಿಸಿದರು. ಶ್ರೀ ಸಂಪಾದನಾ ಮಹಾಸ್ವಾಮೀಜಿಗಳು ಮಾತನಾಡಿ, ಶಾಂತಪ್ಪನ ಮಿರ್ಜಿ ಅವರು ಚಿಕ್ಕೋಡಿ ಹಾಗೂ ತಾಲೂಕಿನ ಅನೇಕ ಹಳ್ಳಿಗಳ ಅಭಿವೃದ್ಧಿಯಾಗಬೇಕೆಂದು ಈ ಬ್ಯಾಂಕ್ನ ಉದ್ಘಾಟಿಸಿದರು. ಪ್ರಥಮ ಸಹಕಾರ ರತ್ನ ಪ್ರಶಸ್ತಿ ವಿಜೇತರಾದ ಶಾಂತಪ್ಪನ ಮಿರ್ಜಿಯವರು ಎಲ್ಲ ಸಮಾಜ, ಜಾತಿ, ಧರ್ಮದವರಿಗೆ ಪ್ರೀತಿಯಿಂದ ಕಾಣುತ್ತಿದ್ದರು ಎಂದರು. ಬ್ಯಾಂಕಿನ ಅಧ್ಯಕ್ಷರಾದ ಮಹಂತೇಶ್ ಭಾತೆ ಮಾತನಾಡಿ, ಸಂಸ್ಥಾಪಕರಾದ ಶಾಂತಪ್ಪನ ಮಿರ್ಜಿಯವರು ಹಾಕಿಕೊಟ್ಟಂತ ಹಾದಿಯಲ್ಲಿ ಒಳ್ಳೆ ರೀತಿಯಿಂದ ಬ್ಯಾಂಕ್ ಮುನ್ನಡೆಸಿಕೊಂಡು ಹೋಗುತ್ತಿದ್ದೇವೆ. ಕರೋಶಿ ಶಾಖೆ ಸಾಲ ಠೇವಣಿಯಲ್ಲಿ ಮುಂಚೂಣಿಯಲ್ಲಿ ಇದೆ. ಸರಿಯಾಗಿ ಸಾಲ, ಬಡ್ಡಿ ಸರಿಯಾಗಿ ತುಂಬಿದರೆ ಬ್ಯಾಂಕ್ ಅಭಿವೃದ್ಧಿಯಾಗಲಿದೆ. ವಾಹನ ಸಾಲ, ಶಿಕ್ಷಣ ಸಾಲ, QR ಕೋಡ್, ATM ಸೇವೆ ಪ್ರಾರಂಭಿಸಲಾಗಿದೆ. ಮುಂದಿನ ದಿನಮಾನಗಳಲ್ಲಿ UPI, ಗೂಗಲ್ ಪೇ, ಫೋನ್ ಬ್ಯಾಂಕಿಂಗ್ ಸೇವೆ ಪ್ರಾರಂಭಿಸಲಾಗುವುದು. ಗ್ರಾಹಕರ ಹಿತಾಸಕ್ತಿಯನ್ನು ಕಾಪಾಡಿ ಕರೋಶಿ ಶಾಖೆ ಮಾದರಿ ಶಾಖೆ ಮಾಡುವುದು ಎಲ್ಲ ಸದಸ್ಯರ ಸಹಕಾರ ಬೇಕೆಂದು ಹೇಳಿದರು. ಸಂಜಯ್ ಪಾಟೀಲ್ ಮಾತನಾಡಿ, ಶಾಂತಪ್ಪನ ಅವರ ದೂರದೃಷ್ಟಿಯಿಂದ ಆಗಿನ ಕಾಲದಲ್ಲಿ ಜನಸಾಮಾನ್ಯರಿಗೆ ಆರ್ಥಿಕ ಸೇವೆ ನೀಡುವ ದೃಷ್ಟಿಯಿಂದ ಸಹಕಾರಿ ತಳಹದಿ ಮೇಲೆ ಈ ಬ್ಯಾಂಕ್ ಉದ್ಘಾಟಿಸಲಾಗಿತ್ತು. ಈ ಬ್ಯಾಂಕ್ ರೈತರು, ಕಾರ್ಮಿಕರು, ಮಹಿಳೆಯರಿಗೆ ಹಾಗೂ ಬಡವರಿಗೆ ಆಧಾರವಾಗಿದೆ ಎಂದರು. ಪ್ರಧಾನ ವ್ಯವಸ್ಥಾಪಕರಾದ RS ವಂದೂರಿ ಮಾತನಾಡಿ, ದಿವಂಗತ ಶ್ರೀ GS ಬಾತೆ ಅವರ ತರಹ ಹಾಲಿ ಮಹಂತೇಶ್ ಭಾತೆ ಅವರು ಬ್ಯಾಂಕಿನ ಅಭಿವೃದ್ಧಿಗಾಗಿ ಒಳ್ಳೆ ಕಾರ್ಯ ಮಾಡುತ್ತಿದ್ದಾರೆ. ಭಾತೆ ಮನೆತನ ಕಟ್ಟಡಕ್ಕಾಗಿ ಜಾಗವನ್ನು ನೀಡಿದ್ದಾರೆ. ಈ ಸಂದರ್ಭದಲ್ಲಿ ಬ್ಯಾಂಕಿನ ನಿರ್ದೇಶಕರಾದ ಸುರೇಶ್ ಘರ್ಗುಡೆ, ಚಂದರ್ಗಿ ಕ್ರೀಡಾ ಶಾಲೆಯ ಉಪಾಧ್ಯಕ್ಷ ಮಹೇಶ್ ಭಾತೆ, ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಪಂಚಾಕ್ಷರಿ ಹಳಿಜೋಳ್, ಗ್ರಾಹಕ ಶಿವಾನಂದ್ ಕೆಸಿ ಮಾತನಾಡಿ ಬ್ಯಾಂಕಿಗೆ ಶುಭ ಹಾರೈಸಿದರು. ಪ್ರಾರಂಭದಲ್ಲಿ ಹೋಮ ಹವನ, ಶ್ರೀ ಲಕ್ಷ್ಮಿ, ಶ್ರೀ ಸರಸ್ವತಿ ದೇವಿ ಪೂಜಾ, ಧಾರ್ಮಿಕ ವಿಧಿವಿಧಾನಗಳು ನಡೆದವು. ಗಣ್ಯರಿಂದ ಅತ್ಯಾಧುನಿಕ ಲಾಕರ್ ರೂಮ್ ಉದ್ಘಾಟಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ಕರೋಶಿ ನೂತನ ಕಟ್ಟಡಕ್ಕಾಗಿ ಶ್ರಮಿಸಿದವರಿಗೆ ಸತ್ಕಾರ ಮಾಡಲಾಯಿತು. ಈ ಕಾರ್ಯಕ್ರಮದಲ್ಲಿ KLE ಸಂಸ್ಥೆಯ ನಿರ್ದೇಶಕ ಬಸವರಾಜ್ ಪಾಟೀಲ್, ಬ್ಯಾಂಕಿನ ಉಪಾಧ್ಯಕ್ಷ ಅಮರನಾಥ್ ಬಸರ್ಗಿ, ಹಿರಿಯ ನಿರ್ದೇಶಕ YS ಮಿರ್ಜಿ, ಮಹಾವೀರ್ ಪಾಟೀಲ್, IN ಹಂಪನ್ನವರ್, ಅನಿಲ್ ಸದಲ್ಗೆ, SR ಪಾಟೀಲ್, MA ಪಾಟೀಲ್, ಸೌ MS ದೇಸಾಯಿ, RY ರೋಕಡೆ, MY ಮಿರ್ಜಿ, MJ ಲಡ್ಗೆ, JA ಸಾಂಗ್ಲೆ, AP ದಾನ್ವಾಡೆ, ಸೌ PP ಪಟ್ಟನ್ಕುಡೆ, RB ಧಾಮನ್ನವರ್, AR ಅಕ್ಕೋಳೆ ಸೇರಿದಂತೆ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ SV ಜಮಾದಾರ್, ಶಾಖಾ ವ್ಯವಸ್ಥಾಪಕ AA ಕಮತೆ ಸೇರಿದಂತೆ ಬ್ಯಾಂಕಿನ ಸದಸ್ಯರು, ಸಿಬ್ಬಂದಿ ವರ್ಗ ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು. AA ಪಾಟೀಲ್ ನಿರೂಪಿಸಿದರು. ಲೆಕ್ಕಾಧಿಕಾರಿ NB ಕೊಟಗಿ ವಂದಿಸಿದರು. ಇವತ್ತು ಗದಗ ಹತ್ತಕ್ಕೆ ಒಂದು ಊರ ಲಕ್ಕುಂಡಿ ಅಂತದೆ. ಆ ಊರಾಗ ಉತ್ಕೇನ ಶುರು ಮಾಡ್ಯಾರ, ಅಂದ್ರೆ ಊರಾಗ ಅಡ್ಡಾಕ ಶುರು ಮಾಡ್ಯಾರ. ಅದು ಉತ್ಕೇನ ಗೊತ್ತಾಗಲಿ ಊರು ಅಡ್ಡಾಕತ್ತಾರ. ಅವ್ರು ಒಳಗೆ ಬಂಗಾರ ಐತೇನೆ, ರೊಕ್ಕ ಐತೇನೆ, ರೂಪಾಯಿ ಐತೇನೆ, ಬೆಳೆ ನಾಣ್ಯ, ಬಂಗಾರ ನಾಣ್ಯಗಳು ನಮ್ಮ ಚಲಾವಣೆ ಬರುತ್ತೆ. 500 ವರ್ಷದಿಂದನೇ ನಮ್ಮ ಶರಣರು ಹೇಳಿದ್ದಾರೆ, ಓದತನ ಧರಣಿಯಪ್ಪ. ಅದು ಬ್ಯಾಂಕ್ ಇರ್ಲಿಲ್ಲ, ಸೊಸೈಟಿ ಇರ್ಲಿಲ್ಲ. 5 ವರ್ಷದಿಂದ ಏನು ಇರ್ಲಿಲ್ಲ. ಮನ್ಯಾಗ ರೊಕ್ಕ ಭಾಳ ಅಂದ್ರೆ, ಬಂಗಾರ ಭಾಳ ಅಂತಂದ್ರೆ, ಬೆಳೆ ಭಾಳ ಅಂತಂದ್ರೆ ಎಲ್ಲಿ ಮಾಡೋದು? ನೆಲದಾಗ ಇರ್ತದೆ. ನೆಲದಾಗ ಅಂದ್ರೆ ನೆಲದಾಗ ಎಲ್ಲಿ ಬೇಕಲ್ಲ, ಜಗಲಿ ಬುಡಕ, ಒಲಿ ಮುಂದೆ, ಅಡಿಗೆ ಮನ್ಯಾಗ ಹಿಂಗೆಲ್ಲ ರೊಕ್ಕ ಇಡ್ತಿದ್ರು. ಅವಾಗೆಲ್ಲ ಬಂಗಾರ ಇಡ್ತಿದ್ರು. ಹಂಗೆ ಹಿಂದೆ ಇಟ್ಟಾರ ತಿಳ್ಕೊಂಡು ಹಡ್ಡಾಕ್ ಶುರು ಮಾಡ್ಯಾರ. ಬಹಳಷ್ಟು ಅಡ್ಡಿದ್ದಾರೆ ಊರಾಗ.
ಉತ್ಖನನ ಹಂತದಕ್ಕೆ ಸರ್ಕಾರದ ಹೆಸರು ಕೊಟ್ಟಾರ. ಮತ್ತು ಕೆಲವು ಕಡೆ ಬಂಗಾರ ಕೆಲವು ಮನೆ ಕಟ್ಟಕ್ಕೆ ಶುರು ಮಾಡಿದಾಗ ಒಂದು ಅರ್ಧಕ್ಕೆ ಪಾತ್ರ ಬಂಗಾರ ಸಿಕ್ಕೈತೆ ಒಬ್ಬ ಮನ್ಯಾಗ ಅವ್ರು ಪಾಪ ಬರೀ ಕಟ್ಟೋದ್ರೆ ಕೊಟ್ಟಾವೆ. ಹೀಗೆಲ್ಲ ಮೊದಲೆಲ್ಲ ಇಟ್ಟದ್ದ ಬಂಗಾರ ಇರ್ತಾರ. ಈಗೇನು ಆ ಸ್ಥಿತಿ ಇಲ್ಲ. ಎಲ್ಲಿ ಬೇಕಲ್ಲಿ ಸೊಸೈಟಿಗಳು, ಬ್ಯಾಂಕ್ಗಳು ನಿರ್ಮಾಣ ಆಗಿರ್ತಕ್ಕಂಥದ್ದು. ಮತ್ತು ಈಗ ಬಂಗಾರನೂ ಅಟ್ಟೇನು ಸಹಿನೂ ಇಲ್ಲ. ಬೆಳ್ಳಿ ಬಂಗಾರ ಕುಸಿತ ಏರಕ್ಕೆ ಶುರುವಾಗೈತಿ. ಆದರೂ ಕೂಡ ಬಂಗಾರ ಬೆಳ್ಳಿಯನ್ನ ಖರೀದಿ ಮಾಡ್ತಕ್ಕಂಥವ್ರು ಬಂಗಾರ ಅಂಗಡಿಯಾಗ ಮಂದಿ ಕಡಿಮೆ ಮಾತಿನ ಉದಾಹರಣ. ಒಂದು ವಿಶೇಷ ಅಂದ್ರೆ ಶಾಖಾ ಉದ್ಘಾಟನೆ ಮಾಡಿದೀವಿ. ಶಾಂತಪ್ಪನ ಮಿರ್ಜಿ ಅವರು ಜೀವಿತ ಅವಧಿ ಒಳಗ ಚಿಕ್ಕೋಡಿ ಒಳಗೆ ಅಷ್ಟೇ ಅಲ್ಲ, ಚಿಕ್ಕೋಡಿ ತಾಲೂಕಿನ ಅನೇಕ ಹಳ್ಳಿಗಳ ಸಂಪರ್ಕ ಹೊಂದಿ ಎಲ್ಲ ಹಳ್ಳಿಗಳು ಅಭಿವೃದ್ಧಿ ಆಗಬೇಕು ಅಂತ ತಿಳ್ಕೊಂಡು ಅವರು ಅವರು ಅರ್ಬನ್ ಬ್ಯಾಂಕ್ಗಳನ್ನು ಶುರು ಮಾಡಿದರು. ಒಂದು 15 ಶಾಖೆಗಳು ಹೊಂದಿರತಕ್ಕಂಥ ಈ ಶಾಂತಪ್ಪನ ಮಿರ್ಜಿ ಅವರ ಬ್ಯಾಂಕು 10 ಸೊಸೈಟಿಗಳು, 10 ಬ್ಯಾಂಕ್ಗಳು ಶಾಖೆಗಳನ್ನು ಸ್ವಂತ ಕಟ್ಟು ಹೊಂದಿರತಕ್ಕಂಥದ್ದು ಬಹಳ ಸಂತೋಷ, ಅಭಿಮಾನ ಪಡ್ತಕ್ಕಂಥದ್ದು. ಇದೀಗ ಹೇಳಿದ್ರು ವರ್ಷ ಒಳಗೆ 21 ಕೋಟಿ ಡಿಪಾಸಿಟ್ ಮಾಡ್ಯಾರ. ಸಾಲ ಯಾರು ತಗೊಂಡವ್ರು ಅಂದ್ರೆ 28 ಕೋಟಿ ತಗೊಂಡಾರ. ಸಾಲ ನಾ ಕೇಳಿ 7 ಕೋಟಿ ಎಲ್ಲಿ ತಂದು ಕೊಡ್ತೀವಿ ಅವರಿಗೆ ಅಂತ ಹೇಳಿ. ಅಂದ್ರೆ ಕನೋಶಿ ಜನರ ಮೇಲೆ ಎಷ್ಟು ವಿಶ್ವಾಸ ಐತೆ ಅಂದ್ರೆ ಶಾಂತಪ್ಪನ ಮಿರ್ಜಿ ಬ್ಯಾಂಕ್ನವರಿಗೆ ಡಿಪಾಸಿಟ್ ಇಡವರಕ ಎಷ್ಟು ಸಾಲ ಕೇಳ್ತಾಡ್ ಸಾಲ ಕೊಡ್ತೀವಿ ಅಂತಕ್ಕಂಥದ್ದನ್ನ ಈ ಲೆಕ್ಕದಲ್ಲಿ ನಾವು ಗೊತ್ತಾಗೈತಿ. ಹೊಳೆ ತುಂಬಿರ್ತಕ್ಕಂಥ ವಿಶ್ವಾಸ ಆ ಬ್ಯಾಂಕ್ ಆಗೈತಿ. ಮತ್ತು ಅಧ್ಯಕ್ಷರು ಇದ್ದವರು ಅವ್ರದಲ್ಲ ಮಾಂತೇಶ್, ನೀವು ತುಂಬಲಿಕ್ಕೆ ಅವ್ರು ತುಂಬ್ತಾರ. 28 ಕೋಟಿ ಸಾಲ ಕೊಟ್ಟಾರ. ನೀವು ಸಾಲ ತಗೋಬೇಕು. ಮಹೇಶ್ ಹೇಳಿದ್ರಲ್ಲ, ಸಾಲ ತಗೊಳ್ದ ಡೆವಲಪ್ಮೆಂಟ್ ಆಗ್ಬೇಕಾಗಿತ್ತು ಅಂದ್ರೆ, ಅಭಿವೃದ್ಧಿ ಆಗ್ಬೇಕಂದ್ರೆ ನಮ್ಮ ದೇಶ ಸಾಲ ಮಾಡಕೈತಿತ್ತು, ನಮ್ಮ ನಾಯಕ ಮಾಡಬಾರ್ದು. ಅದಕ್ಕಾಗಿ ಸಾಲ ತಗೋಬೇಕು, ಹೊಳ್ಳಿ ಮತ್ತೆ ತುಂಬಬೇಕು. ಯಾರು ತರೋದವ್ರು ತುಂಬ್ತಾರ ಮತ್ತೆ ಬಹುಮಾನ ಕೊಡ್ತಾರ ಬ್ಯಾಂಕ್ನವ್ರು. ಅದನ್ನ ಮಹೇಶ್ ತಗೊಂಡ ತಿಳಿದಿರ್ಲಿ. ಸಾಲ ತಗೋಬೇಕು ಮತ್ತು ಸರಿಯಾದ ಸಮಯ ತುಂಬಬೇಕು. ಸಾಲವನ್ನು ಕೊಂಬಾಗ ಹಾಲೋಗರುಂಬಂತೆ ಸಾಲಿಗನು ಬಂದು ಎಳೆದಾಗ ಕೆಬ್ಬದಿ ಕೀಲು ಮುರಿದಂತೆ ಅಂತ ಸರ್ವಜ್ಞ ಮಾತು ಹೇಳ. ಸಾಲ ತಗೋತ್ನಾಗ ಹಾಲ ಸಕ್ಕರೆ ತುಪ್ಪ ಕೂಡಿಸಿ ಉಣ್ಣಾಗತ್ತೆ. ತಗೋತ್ನಾಗ ಹೊಳೆ ತುಂಬೋ ಹೊತ್ನಾಗ ಈ ಎತ್ತಿನ ಗಾಡಿ ಕೀಲು ಮುರಿದಾಗ ತಲುಪಿದಾಗ ಹೆಂಗ ತ್ರಾಸ ಆಗತ್ಲ ಹಂಗೆ ತ್ರಾಸ ಆಕತ್ತಂತ ಅವತ್ತೇ ತ್ರಾಸ ಆಗೋದನ. ಯಾಕಂದ್ರೆ ಬಡ್ಡಿ ತುಂಬಬೇಕು, ಗಂಡು ತುಂಬಬೇಕು, ಎರಡು ಕೊಡ್ಬೇಕು ತಗೋಬೇಕು. ನಾನು ವರ್ಷಕ್ಕೆ ತುಂಬ ಮಹೇಶ 50 ಲಕ್ಷ ಬಡ್ಡಿ ತುಂಬ್ತಾರಂತವ್ರು. ಎಷ್ಟು ಸಲ ತಗೊಂಡವ್ರು ಲೆಕ್ಕಿಲ್ಲ. ಅದು ನೋಡಿ ಎಷ್ಟು ಬಡ್ಡಿ ತುಂಬ್ತಾರಂದ್ರೆ ಶಾಖೆಗಳು ಬೆಳಿಲಿಕ್ಕೆ ಕೂಡ ಅವ್ರು ಕಾರ್ ತಗೋಬೇಕು. ಎಷ್ಟೋ ಮಂದಿ ಉದ್ಯೋಗ ಕೊಟ್ಟಾರ, ಕೆಲಸ ಮಾಡಿಕೊಟ್ಟಿದ್ದಾರೆ. ಬಹಳ ಸಂತೋಷ. ಪಾಪಣ್ಣ ಮಿರ್ಜಿ ಅವರು ಎಂತ ದೊಡ್ಡ ಗುಣ ಅಂದ್ರೆ ಅವರ ತಂದೆಯವರು ಸ್ಥಾಪನೆ ಮಾಡಿರ್ತಕ್ಕಂತಹ ಬ್ಯಾಂಕ್ಗಳಿಗೆ ಅವರು ಚೇರ್ಮನ್ ಆಗಿಲ್ಲ, ನಿರ್ದೇಶಕ ಕೆಲಸ ಮಾಡ್ತಾರೆ. ಬೇರೆಯವ್ರನ್ನ ಅಧ್ಯಕ್ಷರು ಮಾಡ್ತಕ್ಕಂಥ ಕೆಲಸವನ್ನು ಪಾಪಣ್ಣ ಮಿರ್ಜಿ ಅವರು ಮಾಡ್ತಾರೆ, ಗೈಡೆನ್ಸ್ ಮಾಡ್ತಾರೆ, ಮಾಹಿತಿ ಮಾಡ್ತಾರೆ. ಅವರ ಒಂದು ಮಾಹಿತಿನಲ್ಲಿ ಈ ಸಂಸ್ಥೆ ಬಹಳಷ್ಟು ಬೆಳೆದಿದೆ, ಇನ್ನೂ ಬೆಳೀಲಿ. ಅನೇಕ ಜನರಿಗೆ ಉದ್ಯೋಗವನ್ನು ಕಲ್ಪಿಸಿಕೊಟ್ಟಿದ್ದಾರೆ, ಅನೇಕ ಹೆಣ್ಮಕ್ಕಳಿಗೆ ಉದ್ಯೋಗ ಕೊಟ್ಟಿದ್ದಾರೆ, ಪದವಿಗೆ ಉದ್ಯೋಗ ಕೊಟ್ಟಿದ್ದಾರೆ. ರೈತರಿಗೆ, ಮಹಿಳೆಯರಿಗೆ ಒಂದು ರೀತಿ ಸಾಲವನ್ನು ಕೊಡುವ ಮೂಲಕವಾಗಿ ಅವರ ಶ್ರೇಷ್ಠ ಕಾರಣವಾಗಿರ್ತಕ್ಕಂಥದ್ದು ಶಾಂತಪ್ಪನ ಮಿರ್ಜಿ ಅವರು. ಪ್ರಪ್ರಥಮ ಸಹಕಾರ ರತ್ನ ಪಡೆದುಕೊಳ್ತಕ್ಕಂಥವ್ರು ಯಾರಾದ್ರೂ ಇದ್ರೆ ಅವರು ಶಾಂತಪ್ಪನ ಮಿರ್ಜಿ ಅವರು ಅಂತಕ್ಕಂಥ ಮಾತನ್ನು ಕೂಡ ಬಹಳ ಸಂತೋಷ ಹೇಳ್ತಾ, ಅವ್ರ ಮಠಗಳ ಮೇಲೆ ಬಹಳ ಪ್ರೀತಿ, ಬಸ್ತಿಗಳ ಬಹಳ ಪ್ರೀತಿ. ಅಲ್ಲಿ ಮಿರ್ಜಿ ಗಲ್ಲಿ ಒಳಗೆ ಬಸ್ತಿ ಐತಿ, ಒಂದು ದಶಲಕ್ಷಣ ಪರ್ವ ಅಂತ ಮಾಡ್ತಿದ್ರು. ಶ್ರಾವಣ ಮಾಸ ಮುಗಿದ ಮೇಲೆ ಮಾತೃಪದ ಮಾಡ್ತಾರ. ಅವಾಗೆಲ್ಲ ನನಗೆ ಕಲಿತಿದ್ರು, ಅವ್ರು ಶಾಂತಪ್ಪನ ಮಿರ್ಜಿ ಅವ್ರು ಕಲಿತಿದ್ರು. ಅಲ್ಲೆಲ್ಲ ದಿವಸಕ್ಕೊಂದು ವಿಷಯ ಬಗ್ಗೆ ಮಾತಾಡ್ಬೇಕು. ಅವೆಲ್ಲ ಅದನ್ನ ಕುತ್ಕೊಂಡು ಅದನ್ನೆಲ್ಲ ಅಂತವೆಲ್ಲ ಧಾರ್ಮಿಕ ಕಾರ್ಯಕ್ರಮ ಬಹಳ ಮಾಡ್ತಿದ್ರು. ಅವರು ಮಠಗಳ ಬಗ್ಗೆ ನಮ್ಮ ಮಠಕ್ಕೆ ಬಂದಿದ್ರು. ಅವ್ರು ಬಂದು ಕೆಲವು ಕೆಲಸ ಮಾಡಕತ್ತೀರಿ ಅಂತೇಳಿ ನಾವು ಹುಮ್ಮಸ್ಕೊಂಡಿದ್ರು. ಅವ್ರು ಇಂಥ ರೀತಿ ಕೆಲಸ ಮಾಡ್ತಕ್ಕಂಥವ್ರು ಎಲ್ಲಾ ಸ್ವಾಮಿಗಳ ಬಗ್ಗೆ ಬರೀ ನಾವು ಜೈನ ಅಂತಲ್ಲ, ವೀರಶೈವ, ಲಿಂಗಾಯತ, ಜೈನ, ಬ್ರಾಹ್ಮಣ ಎಲ್ಲಾ ಸಮಾಜದ ಮೇಲೆ ಬಹಳಷ್ಟು ಆತ್ಮೀಯತಕ್ಕಂಥವ್ರು ಶಾಂತಪ್ಪನ ಮಿರ್ಜಿ ಅವರು. ಎಲ್ಲರೂ ಪ್ರೀತಿಯಿಂದ ಕಾಣ್ತಿದ್ರು. ಅವರು ಅಂತಹ ಅವರ ಹೆಸರಿನಲ್ಲಿ ಹುಟ್ಟಿರ್ತಕ್ಕಂಥ ಸಂಸ್ಥೆ ಇನ್ನು ಉತ್ತರ ಬೆಳೆಯಲಿ ಅಂತ ಕೂಡ ಆಶಿಸ್ತಾ ನನ್ನನ್ನು ಬಹಳ ಪ್ರೀತಿಯಿಂದ ಕರೆದಕ್ಕಂತ ನಗರ ವಂದಿಸಿ ಎರಡು ಮಾತಿಗೆ ಶಾಖೆಯ ಸ್ವಂತ ಕಟ್ಟಡದ ಉದ್ಘಾಟನಾ ಸಮಾರಂಭ ಹಾಗೂ ಗ್ರಾಹಕರ ಸಭೆಗೆ ಆಗಮಿಸಿದ ವೇದಿಕೆ ಮೇಲೆ ಆಗಮಿಸಿದಂತಹ ವಯಸ್ಸನ್ನ ಹಿರಿಯರ ವಯಸ್ಸನ್ನ ನಿಜವರೇ
ಉಪಾಧ್ಯಕ್ಷರು ಬಸವರಿ ಅವರೇ, ಸಂಪನ್ನವರವರೇ, ಎಸ್ ಆರ್ ಪಟೇಲ್ ಅವರೇ, ನಾರಾಯಣ ಪಾಟೀಲ್ ಅವರೇ, ನಮ್ಮ ಮಿರ್ಜಿ ಅವರೇ, ಶ್ರೀಮತಿ ಎಂ ಎಸ್ ದೇಸಾಯಿ ಅವರೇ, ಗರ್ಭೇಶ್ವರ ಅವರೇ, ಆರ್ ಹೆಸರು ಅವರೇ, ನಾನವಾಡಿ ಅವರೇ, ತೊಗಾಲಿ ಅವರೇ, ಗಡಿಗೆ ಅವರೇ, ಸಂಜಯ್ ಅವರೇ, ಮಿರ್ಜಿ ಅವರೇ, ಶ್ರೀಮತಿ ಪಟ್ಟಣಪುಡಿ ಅವರೇ, ಆರ್ ಧಮನ್ ಅವರೇ, ಅಕ್ಕಳ ಅವರೇ, ಕಂಪಿ ಅವರೇ, ಕೊಡ್ಜಿ ಅವರೇ, ಪ್ರಧಾನ ವ್ಯವಸ್ಥಾಪಕರು ಇಂದಿರೆ ಅವರೇ, ಸಮಸ್ತ ಗ್ರಾಹಕ ಬಂಧುಗಳೇ, ತಮಗೆಲ್ಲ ಆದರಣೀಯ ಶುಭಾಶಯಗಳು. ನಿರ್ಮಿಸಲಾದ ಶಾಲೆಯ ಸ್ವಂತ ಕಟ್ಟಡದ ಉದ್ಘಾಟನಾ ಸಮಾರಂಭದ ಸಮಸ್ತ ಮಂಡಳಿಗೆ ನಮಸ್ಕಾರ ಹೇಳುತ್ತಾ, ಈಗಾಗಲೇ ಎಲ್ಲರೂ ಭಾಳ ಮಂದಿ ಮಾತಾಡಿದ್ದಾರೆ. ಯಾಕಂದ್ರೆ 6/2/1980 ನಮ್ಮ ಕಾಕ ಮಹಾದೇವ್ ಬಸಪ್ರಭು ಬಾತೆ ಇವರು ಅವಾಗ 80,000 ಮನೆ ನಮ್ಮ ಅಪ್ಪಗಳ ಕೊಡಿಸ್ಕೊಟ್ಟು, ಅದರಂತೆ ಈ ನೂತನ ಬಿಲ್ಡಿಂಗ್ ಆದರೆ ಬಿ 2ನೇ ಫೆಬ್ರವರಿದಾಗ 1/2/2026 ಉದ್ಘಾಟನೆ ಆಯ್ತು. ಭಾಳ ಸಂತೋಷ ಅನಿಸ್ತೈತಿ. ಯಾಕಂದ್ರೆ ಇಬ್ರು ತಮ್ಮ ಇಲ್ಲಿ ಕೊಟ್ಟ, ಇಲ್ಲಿ ಅಣ್ಣು ಕೊಟ್ಟ. ಯಾಕಂದ್ರೆ ಅನ್ನಗಳ ಮ್ಯಾಗಷ್ಟ ಭಕ್ತಿ ಪ್ರೇಮ ಇತ್ತು, ಅನ್ನನ ಕೊಟ್ಟಿವರು. ಅದರಂತೆ ತಮ್ಮಲ್ಲಿ ಸಹಕಾರ ಇಲ್ಲ ಅಂತ ಹೇಳ್ತಾ 14 ನಮ್ಮ 1ನೇ ನಂಬರ್ ಸಮಸ್ತ ಡಿಪಾಸಿಟ್ ಹಾಗೂ ಸಾಲ ವಿತರಣೆಯಲ್ಲಿ ಮುಂಚೂಣಿಯಲ್ಲಿದೆ. ಯಾವುದೇ ಒಂದು ಸಹಕಾರಿ ಬ್ಯಾಂಕ್ ಅಭಿವೃದ್ಧಿ ಹೊಂದಬೇಕಾದ್ರೆ ತಮ್ಮದಾದ ಬ್ಯಾಂಕಿನಲ್ಲಿ ವಿಶ್ವಾಸ ಇಟ್ಟರು ಠೇವಣಿದಾರರು ಸಮಯಕ್ಕೆ ಸರಿಯಾಗಿ ಸಾಲ ಕಂತು ಬಡ್ಡಿ ಮರು ಪಾವತಿ ಮಾಡುವ ಸಾಲಗಾರರು ಇದ್ದರೆ ಮಾತ್ರ ಸಾಧ್ಯ. ನಮ್ಮಲ್ಲಿ ಸಮಸ್ತ ಸಿಬ್ಬಂದಿ ವರ್ಗ ಸಾಲ ವಸೂಲಾತಿ ಹಾಗೂ ಡಿಪಾಸಿಟ್ ಮಾಡಿಸುವುದರಲ್ಲೇ ಮುಂಚೂಣಿಯಲ್ಲಿ ಇದ್ದಾರೆ. ಇವರೆಲ್ಲರಿಗೂ ಆಡಳಿತ ಮಂಡಳಿಯ ಪರವಾಗಿ ಧನ್ಯವಾದಗಳು. ಸದಸ್ಯರ ಅನುಕೂಲಕ್ಕಾಗಿ ಹೊಸ ಕಡಿಮೆ ಬಡ್ಡಿದರದ ಕಟ್ಟಡ ಸಾಲ, ವಾಹನ ಸಾಲ ಹಾಗೂ ವಿಶೇಷ ಬಡ್ಡಿದರ ಉನ್ನತ ಹಾಗೂ ಶಿಕ್ಷಣ ಸಾಲ ಯೋಜನೆಯನ್ನು ಜಾರಿಗೊಳಿಸಲಾಗಿದೆ. ಅನೇಕ ಸದಸ್ಯರು ಲಾಭ ಪಡೆಯುತ್ತಿದ್ದಾರೆ. ಇನ್ನು ಮುಂದೆ ಸಾಮಾನ್ಯ ಸದಸ್ಯರು ಇದರ ಸದುಪಯೋಗ ಪಡಿಸಲು ಆಶಿಸುತ್ತೇನೆ. ನಮ್ಮ ಸಂಸ್ಥೆ ಬೆಳೆಯಲು ನಿಮ್ಮ ಸಹಕಾರ ಅವಶ್ಯವಾಗಿದೆ. ಈಗಾಗಲೇ QR ಕೋಡ್, ATM ಕಾರ್ಡ್ ಸೇವೆ ಪ್ರಾರಂಭಿಸಲಾಗಿದೆ. ಹೆಚ್ಚಿನ ಸಂಖ್ಯೆಯಲ್ಲಿ ಗ್ರಾಹಕರು ATM ಕಾರ್ಡ್ ಸೇವೆ ಪಡೆದುಕೊಳ್ಳಬೇಕು. ಫೋನ್ ಬ್ಯಾಂಕಿಂಗ್, ಗೂಗಲ್ ಪೇ ಇತ್ಯಾದಿ ಸೇವಾ ಸೌಲಭ್ಯ ಸದ್ಯದಲ್ಲಿ ಪ್ರಾರಂಭಿಸಲಾಗುವುದು. ಕಾರಣ ಬ್ಯಾಂಕಿನ ಸಂಸ್ಥಾಪಕರು ಆಯ್ಕೆ ಕೊಟ್ಟ ಸನ್ಮಾರ್ಗದಲ್ಲಿ ನೀವು ಎಲ್ಲರೂ ಪಾರದರ್ಶಕವಾಗಿ ಕಾರ್ಯನಿರ್ವಹಿಸಿ ಈ ಸಂಸ್ಥೆಯನ್ನು ಒಂದು ಮಾದರಿಯ ಸಂಸ್ಥೆಯಾಗಿ ಬೆಳೆಸೋಣ. ಸದಸ್ಯರ ಗ್ರಾಹಕರ ಹಿತಾಸಕ್ತಿಗಳನ್ನು ಕಾಪಾಡುವ ನಿಟ್ಟಿನಲ್ಲಿ ಪ್ರಾಮಾಣಿಕತೆಯನ್ನು ಎಲ್ಲ ಪ್ರಯತ್ನವನ್ನು ಮಾಡುತ್ತಿದ್ದೇವೆ. ಅವರ ಆಚಾರ ವಿಚಾರಗಳಂತೆ ಸಾಮಾಜಿಕ, ಶೈಕ್ಷಣಿಕ, ಧಾರ್ಮಿಕ ಕಾರ್ಯಗಳನ್ನು ಮುಂದುವರಿಸಿಕೊಂಡು ಹೊರಟಿದ್ದೇವೆ. ಅದಕ್ಕೆ ನಿಮ್ಮೆಲ್ಲ ಸಹಕಾರ ಅಗತ್ಯವಾಗಿದೆ. ತಾವೆಲ್ಲ ಹಣ ಗಳಿಸುವುದಕ್ಕಿಂತ ಹಣ ಉಳಿಸುವುದನ್ನು ಬ್ಯಾಂಕ್ ವ್ಯವಸ್ಥೆ ಕಲ್ಪಿಸಿಕೊಡುತ್ತದೆ. ಹಿಂದೆ 30 ವರ್ಷದಿಂದ 3 ಲಕ್ಷ ಇಟ್ಟರೆ 10 ವರ್ಷದಾಗ 10 ಲಕ್ಷ ರೂಪಾಯಿ ಡಿಪಾಸಿಟ್ ರೊಕ್ಕ ಆಗ್ತಿತ್ತು. ಆ ಟೈಮ್ದಾಗ ಎಲ್ಲರೂ ಸದಸ್ಯರಾಗಲಿ ಎಲ್ಲರೂ ಲಾಭ ತಿಂದಾರ, ಅಂದ್ರೆ ಲಾಭ ತಗೊಂಡಾರ ಅಂತ ಹೇಳ್ತಾ ಇದೇ ರೀತಿ ತಮ್ಮ ಸಹಕಾರ ಸದಾ ಇಲ್ಲ ಅಂತ ಹೇಳ್ತಾ, ಯಾಕಂದ್ರೆ ಈಗಾಗಲೇ ಈ ನೂತನ ಕಟ್ಟಡಕ್ಕೆ ಮಾಜಿ ಚೇರ್ಮನ್ ಗಡ್ಗೋಡಿ ಸರ್ ಆಗಲಿ, ವೈಸ್ ಚೇರ್ಮನ್ ಅನಿಲ್ ಸದಲಿ ಅವರಾಗಲಿ, ಮತ್ತ ನಿತಿನನ್ನ ಮಿರ್ಜಿ ಅವರಾಗಲಿ, ಈಗ ವೈಸ್ ಚೇರ್ಮನ್ ಇದ್ದಂತ ಬಸವರಿ ಅವರಾಗಲಿ, ಎಲ್ಲ ಆಡಳಿತ ಮಂಡಳಿಯವರು ಈ ಕಟ್ಟಡಕ್ಕೆ ಸಹಕಾರ ಕೊಟ್ಟ ಎಲ್ಲರೂ ಕೈ ಜೋಡಿಸಿದಾರ ಅಂತ ಹೇಳ್ತಾ, ತಾವೆಲ್ಲ ತಮ್ಮ ಇಷ್ಟೊಂದು ತಾಸು ಫಂಕ್ಷನ್ ನಡೆದ್ರಿ, ಶಾಂತಿ ಕೊಟ್ಟು ಎಲ್ಲ ವೀಕ್ಷಣೆ ಮಾಡಿದ್ರಿ. ಅದು ಕೇಳಿದ್ರಿ, ನಿಮ್ಮ ಏನು ಅನಾನುಕೂಲ ಇದ್ರಿ ಮತ್ತು ಯಾವಾಗ ಕೂಡ ನೀವು ಚರ್ಚೆ ಮಾಡೋ ಅಂತ ಹೇಳ್ತಾ ನಾವೆಲ್ಲ ಬಂದಿರ್ತೇವೆ. ಹೊತ್ತೂರಕ್ಕೆ ಧನ್ಯವಾದ ಹೇಳ್ತಾ ನಾನು 2 ಮಾತಿಗೆ ರಾಮಿದ್ದೀನಿ. ಗ್ರಾಮದೇವತಾದಂಥ ಋತುವಿಶೇಷರನ್ನು ನನ್ನ ಮನೋಹರದಲ್ಲಿ ಸ್ಥಾಪಿಸಿಕೊಂಡು ಮತ್ತು ಗ್ರಾಮದ ಲಕ್ಷ್ಮೀದೇವಿಯನ್ನು ಮನದಲ್ಲಿ ಗೆಲ್ಲಿಸಿಕೊಂಡು ಈ ಒಂದು ವರ್ಷೀಯ ಶಾಖೆಯ ನೂತನ ಕಟ್ಟಡ ಸಭಾಂಗಣದ ಶಾಖೆಯನ್ನು ಪ್ರಾರಂಭ ಮಾಡಿದ ನಂತರ ಇವತ್ತಿಗೆ ಇಲ್ಲಿವರೆಗೆ ಅದರ ಸಾಂಪಾದಿಕ ಸ್ಥಿತಿ ಅತ್ಯಂತ ಮುನ್ನಡೆಯನ್ನು ಸಾಧಿಸ್ತಾ ಇದೆ. ನಮ್ಮ ಎಲ್ಲ ಶಾಖೆಯಲ್ಲಿ ಅತಿ ಹೆಚ್ಚಿನ ವ್ಯವಹಾರವನ್ನು ಈ ಶಾಖೆಯು ಹೊಂದ್ತಾ ಇದೆ. ಅದಕ್ಕೆ ಮುಖ್ಯ ಕಾರಣ ಅಂತಂದರೆ ಈ ಶಾಖೆಗೆ 5-6 ಜನ ನಿರ್ದೇಶಕರು ಸಂಬಂಧಪಡ್ತಾ ಇರ್ತಾರೆ. ಶ್ರೀ ಸಂಜೀವ್ ಪಾಟೀಲ್ ಇರ್ಬೋದು, ನಿಕಟಪೂರ್ವ ಅಧ್ಯಕ್ಷರಾದಂಥ ಶ್ರೀ ಸುರೇಶಣ್ಣ ಗರ್ಗುಡೆ ಅವರು ಇರ್ಬೋದು, ಈಗಿನ ಉಪಾಧ್ಯಕ್ಷರಾದಂಥ ಅಮರಣ್ಣ ಬಸರ್ಗಿ ಅವರು ಇರ್ಬೋದು, ಹಾಗೂ ಈಗಿನ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಮಹಾಂತೇಶಣ್ಣ ಬಾತೆ ಅವರು ಕೂಡ, ಇವರೆಲ್ಲ 4 ಜನ ನಿರ್ದೇಶಕರು ಈ ಶಾಖೆಗೆ
ಒಂದು ಆಗು ಹೋಗುಗಳನ್ನ ನೋಡ್ತಾ ಇರ್ತಾರೆ. ಅದಕ್ಕೆ ಶ್ರೀ GS ಬಾಧ್ಯಕಕ್ಕ ಯಾವ ರೀತಿಯಾಗಿ ಮಾಡ್ಕೊಂಡಿದ್ರು ಅದೇ ಪ್ರಕಾರ ಈಗಿನ ಅಧ್ಯಕ್ಷರು ಕೂಡ ಅದನ್ನ ಮುನ್ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಅವರಿಗೆ ಅಧ್ಯಕ್ಷ ಪದವನ್ನ ಕೊಟ್ಟ ನಂತರ ನಮ್ಮ ಹಿರಿಯ ನಿರ್ದೇಶಕರಾದಂತ ಶ್ರೀ ಪಾಪಣ್ಣ ಮಿರ್ಜಿಯವರು ಒಂದು ಮಾತನ್ನ ಹೇಳಿದ್ರು. ನಾನು ಹೆಚ್ಚು ಏನು ಹೇಳೋದಿಲ್ಲ, ನಿಮ್ಮ ತಂದೆಯವರು ಯಾವ ರೀತಿ ಮಾಡ್ಕೊಂಡು ಹೋಗ್ತೀರಾ ಆ ರೀತಿ ನೀವು ಬ್ಯಾಂಕನ್ನ ಮುನ್ನಡೆಸ್ಕೊಂಡು ಹೋಗೋದು, ಅದು ಒಂದೇ ಒಂದು ಮಾತಾಡ್ದ ನಮ್ಮ ಇವರು ಪಾಪಣ್ಣ ಮಿರ್ಜಿಯವ್ರದ್ದು. ಆ ಪ್ರಕಾರ ಅವರು ಅದನ್ನ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಇದಕ್ಕೆ ಮೂಲ ಮತ್ತು ಈ ಸ್ಥಳಾವಕಾಶವನ್ನು ಕೂಡ ಈ ಬ್ಯಾಂಕಿನ ಒಂದು ಏನು ನಿವೇಶನ ಇದೆ ಅದು ಕೂಡ ಆ ಭಾರತೀಯ ಮಂಟಪಕ್ಕೆ ಸೇರಿದ್ದು. ಮತ್ತು ಈಗಾಗಲೇ ಏನು ಹಳೆಯ ಕಟ್ಟಡದಲ್ಲಿ ನಮ್ಮ ಬ್ಯಾಂಕು ಕಾರ್ಯನಿರ್ವಹಿಸ್ತಾ ಇದೆ, ಆ ಕಟ್ಟಡವು ಕೂಡ ಭಾರತೀಯ ಮಂಟಪಕ್ಕೆ ಸೇರಿದ್ದು. ಇವತ್ತು ಇಲ್ಲಿಯ ಎಲ್ಲ ಹಳೆಯ ಜನರು ಏನಂತಾರೆ, ಇವತ್ತಿಗೂ ಕೂಡ ಬ್ಯಾಂಕಿಗೆ ಬಂದಲ್ಲಿ ನೋಡಿರ್ಬೋದು, ಬ್ಯಾಂಕಿನಲ್ಲಿ ಒಳಗೆ ಬರ್ಬೇಕಾದ್ರೆ ಅವರು ತಮ್ಮ ಪಾದರಕ್ಷೆಗಳನ್ನ ಹೊರಗೆ ಕಳೆದು ಒಳಗೆ ಬರ್ತಾರೆ. ಅಂದ್ರೆ ಅಷ್ಟೊಂದು ಅವರಿಗೆ ಬ್ಯಾಂಕಿನ ಮೇಲೆ ಇರುವ ಅಭಿಮಾನ, ಅಂತ ಒಂದು ಮುಗ್ಧ ಜನರು ಈ ಕರೋಶಿ ಶಾಖೆ ಅಥವಾ ಇದರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಇದ್ದಾರೆ. ಅದಕ್ಕೆ ಅವರಿಗೆ ಯಾವ ರೀತಿ ಬೇಕು ಅಂತ ಎಲ್ಲ ಅನುಕೂಲತೆಗಳನ್ನ, ಹಣಕಾಸಿನ ಸೌಲಭ್ಯಗಳನ್ನ ನಮ್ಮ ಬ್ಯಾಂಕು ನೀಡ್ತಾ ಇದೆ. ಈ ಕರೋಶಿ ಗ್ರಾಮ ಇವತ್ತಿಗೆ ಬಹಳ ದೊಡ್ಡದಾಗಿ ಬೆಳೆದಿದೆ. ಆದರೆ ನಮ್ಮಲ್ಲಿ ಮೊದಲು ಯಾವ ಗ್ರಾಹಕರಿದ್ರು ಆ ಗ್ರಾಹಕರನ್ನ ಬ್ಯಾಂಕಿಗೆ ಬಂದಿದ್ದು ಇವತ್ತಿಗೂ ಕೂಡ ಎಷ್ಟೋ ಹಲವಾರು ಸಂಘ ಸಂಸ್ಥೆಗಳು ಕರೋಶಿಯಲ್ಲಿ ಇದ್ದಾವೆ. ಆದ್ರೂ ಕೂಡ ಆ ಗ್ರಾಹಕರು ನಮ್ಮನ್ನು ಬಿಟ್ಟು ಹೋಗುವುದಿಲ್ಲ ಮತ್ತು ಮುಂದೇನು ಕೂಡ ಹೋಗುವುದಿಲ್ಲ ಅನ್ನುವ ಒಂದು ಭಾವನೆಯನ್ನ ನಾನು ವ್ಯಕ್ತ ಮಾಡ್ತೇನೆ. ಬೇರೆ ಸಂಘ ಸಂಸ್ಥೆಗಳು ಬೆಳೀಲಿ, ಅದಕ್ಕೆ ನಮ್ದು ಏನಿಲ್ಲ. ಆ ಸಂಘ ಸಂಸ್ಥೆಗಳ ಜೊತೆಗೆ ಕೂಡ ಈ ನಮ್ಮ ಶ್ರೀ ಶಾಂತಪ್ಪನ ಮಿರ್ಜಿ ಅರ್ಬನ್ ಕೋಆಪರೇಟಿವ್ ಬ್ಯಾಂಕನ್ನು ಕೂಡ ಮುಂದುವರಿಸಬೇಕು ಅಂತ. ಯಾಕಂದ್ರೆ ಈಗ ಎಲ್ಲ ಗ್ರಾಹಕರ ಒಂದು ಅನುಕೂಲಕ್ಕೆ ತಕ್ಕಂತೆ ನಾವು ಸುಸಜ್ಜಿತವಾದ ಒಂದು ಭವ್ಯ ಕಟ್ಟಡವನ್ನ ಇಲ್ಲಿ ನಿರ್ಮಿಸಿದ್ದೇವೆ. ಆ ಕಟ್ಟಡದಲ್ಲಿ ಒಂದು ಒಳ್ಳೆಯ ಬ್ಯಾಂಕನ್ನ ನೀಡ್ತೇವೆ ಮತ್ತು ನಗುಮಗದ ಸೇವೆಯನ್ನು ನೀಡುವ ನಮ್ಮ ಸಿಬ್ಬಂದಿ ವರ್ಗದವರು ಅತ್ಯಂತ ಉತ್ಸಾಹದಿಂದ ಒಂದು ಸೇವೆಯನ್ನ ನೀಡ್ತಾ ಇದ್ದಾರೆ. ಈ ಕಾರ್ಯಕ್ರಮಕ್ಕೆ ನಾವು ನಿನ್ನೆನೆ ಸ್ವಾಮಿಗಳ ಹತ್ರ ಹೋಗಿ ನಾವು ಅಧ್ಯಕ್ಷರು ಉಪಾಧ್ಯಕ್ಷರು ಪರಮಟ್ಟಿಕೊಂಡಾಗ ನಾವು ಬರ್ತೀನೋ ಅನ್ನೋ ಮಾತನ್ನ ಹೇಳಿದ್ರು. ಅದಕ್ಕಾಗಿ ಶ್ರೀಮನ್ಯ ಸಂಪಾದನಾ ಮಹಾಸ್ವಾಮಿಗಳು ಚರಮೂರ್ತಿ ಮಠ ಚಿಕ್ಕೋಡಿ ಇವರನ್ನ ಈ ಕಾರ್ಯಕ್ರಮಕ್ಕೆ ನಾನು ಆದರದಿಂದ ಸ್ವಾಗತಿಸುತ್ತೇನೆ. ಅದೇ ಪ್ರಕಾರ ಈ ಕಾರ್ಯಕ್ರಮಕ್ಕೆ ಮೊಟ್ಟ ಮೊದಲಿಗೆ ನಾನು ಗ್ರಾಹಕರನ್ನ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೊಡ್ತೀನಿ. ಯಾಕಂತಂದ್ರೆ ಇದು ಗ್ರಾಹಕರ ಸಂಪರ್ಕ ಸಭೆ. ಇದು ಭಾರತೀಯ ರಿಸರ್ವ್ ಬ್ಯಾಂಕಿನ ಒಂದು ನಿಯಮದ ಪ್ರಕಾರ ನಾವು ಪ್ರತಿಯೊಂದು ಶಾಖೆಯಲ್ಲಿ ಗ್ರಾಹಕರ ಸಭೆಯನ್ನ ಏರ್ಪಾಟ ಮಾಡಬೇಕಾಗ್ತದೆ. ಆ ಪ್ರಕಾರ ಕೋಇನ್ಸಿಡೆನ್ಸ್ ಅಂದ್ರೆ ನಮ್ಮ ಶಾಂತಪ್ಪನವ್ರು ಹೇಳ್ತಿದ್ರು, ಒಂದೇ ಖರ್ಚದೊಳಗೆ ಎಲ್ಲ ಕಾರ್ಯಕ್ರಮ ನಿಭಾಯಿಸ್ತೀರಿ ಅಂತ ಹೇಳಿದ್ರು. ಆ ಒಂದು ನಿಟ್ಟಿನಲ್ಲಿ ನಾವು ಈ ಕಟ್ಟಡ ಉದ್ಘಾಟನೆಯನ್ನ ಆಯ್ತು, ಗ್ರಾಹಕರ ಸಭೆನೇ ಆಯ್ತು, ಒಂದು ಎರಡೂ ಒಟ್ಟಾಗಿ ಕಾರ್ಯಕ್ರಮಗಳನ್ನ ಏರ್ಪಡಿಸಿದ್ದೀವಿ. ಈ ಕಾರ್ಯಕ್ರಮಕ್ಕೆ ಬಂದಿರುವಂತ ಬ್ಯಾಂಕಿನ ಎಲ್ಲ ಸದಸ್ಯರು ಗ್ರಾಹಕರನ್ನ ಕೂಡ ನಾನು ತುಂಬುವುದರಿಂದ ಸ್ವಾಗತವನ್ನ ಕೋರ್ತೀನಿ. ಅದೇ ಪ್ರಕಾರ ಈ ಒಂದು ಸಭೆಗೆ ನಮ್ಮ ಬ್ಯಾಂಕಿನ ಎಲ್ಲ ನಿರ್ದೇಶಕರು ಹಾಗೂ ವ್ಯವಸ್ಥಾಪನಾ ಸಮಿತಿ ಸದಸ್ಯರು ಕೂಡ ಆಗಮಿಸಿದ್ದಾರೆ. ಅವರನ್ನು ಕೂಡ ನಾನು ಹಾರ್ದಿಕವಾಗಿ ಸ್ವಾಗತವನ್ನ ಕೋರ್ತೀನಿ. ಅದೇ ಪ್ರಕಾರ ಈ ಕಟ್ಟಡವನ್ನ ನಿರ್ಮಿಸಬೇಕಾದ್ರೆ ಹಲವಾರು ಜನರ ಒಂದು ಇದರಲ್ಲಿ ಇರ್ತದೆ. ಅದಕ್ಕೆ ಗೌಂಡಿ ಕೆಲಸದವರು ಅಥವಾ ಗುತ್ತಿಗೆದಾರರಿರ್ಬೋದು ಅಥವಾ ಕಟ್ಟಡದ ವಿನ್ಯಾಸಗಾರರದ್ದು ಅವರು ಕೂಡ ಈ ಒಂದು ಸಭೆಗೆ ಆಗಮಿಸಿದ್ದಾರೆ. ಅದಕ್ಕೆ ಆ ಎಲ್ಲರನ್ನ ಹೆಸರು ತೆಗೆದುಕೊಂಡ ಎಲ್ಲರನ್ನೂ ಕೂಡ ನಾನು ತುಂಬುವುದರಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರ್ತೇನೆ. ಅದೇ ರೀತಿಯಾಗಿ ಇವತ್ತು ಸೂಟಿ ಇದ್ರೂ ಕೂಡ ನಮ್ಮ ಬ್ಯಾಂಕಿನ ಅವರದೊಂದು ಕರ್ತವ್ಯ ಇದೆ, ಆದ್ರೂ ಕೂಡ ಅದನ್ನು ತಿಳ್ಕೊಂಡು ಎಲ್ಲ ಸಿಬ್ಬಂದಿಯವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಆ ಎಲ್ಲ ನಮ್ಮ ಬ್ಯಾಂಕಿನ ಸಹೋದ್ಯೋಗಿ ಮಿತ್ರರನ್ನು ಕೂಡ ನಾನು ಆದರದಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೇನೆ. ಅದೇ ರೀತಿಯಾಗಿ ಪತ್ರಕರ್ತ ಮಿತ್ರರನ್ನು ಮತ್ತು ಸಂವಹನ ಮಾಧ್ಯಮ ಎಲ್ಲರನ್ನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಮುಂದಿನ ಕಾರ್ಯಕ್ರಮಕ್ಕೆ ಅನುವು ಮಾಡಿಕೊಂಡು ಇದು ಬಹಳ ದಿವಸ ನಮ್ಮದು ಎಲ್ಲದ ನಮ್ಮ ನಿರ್ದೇಶಕ ಕನಸಾಗಿತ್ತು. ಯಾಕಂದ್ರೆ ಕೊರೋಸಿದಾಗ ಭಾಳ ಅಡಚಣೆ ಇತ್ತು, ಅಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಇಲ್ಲ. ಭಾಳ ಹಳೆ ಕಟ್ಟಡದಾಗ ಭಾರತೀಯ ಕಟ್ಟಡದಾಗ ಅಲ್ಲಿ ನಡೀತಾ ಇತ್ತು. ಮತ್ತು ನಮ್ಮ ಈಗ ಏನು 14 ಬ್ರ್ಯಾಂಚ್ ಇದಾವಲ್ಲ, 14 ಬ್ರ್ಯಾಂಚ್ದಾಗ ನಂಬರ್ 1 ಬ್ರ್ಯಾಂಚ್ ಅಂದ್ರೆ ಕರೋಸಿನ. ಅದಕ್ಕೆಲ್ಲ ಕಾರಣ ನಮಗೆ ಎಲ್ಲ ಮಡ್ಡಿ ಭಾಗದ ಜನ. ಯಾಕಂದ್ರೆ ನಮಗೆ ನೀರಾವರಿ ಇಲ್ಲ. ನೀರಾವರಿ ಇಲ್ದಿದ್ರು ಎಷ್ಟು ಉತ್ತಮ ಗ್ರಾಹಕರದಾರ, ಅದಕ್ಕೆ ಅವ್ರಿಗೆ ಎಷ್ಟು ಕೃತಜ್ಞತೆ ಹೇಳಿದ್ರೆ ಕಡಿಮೆ. ಯಾವಾಗೂ ನಮ್ಮ ಹೆಂಗದಾರ ಕಸ್ಟಮರ್ ಅಂದ್ರೆ ಇಲ್ಲಿ ಅವ್ರು ನಮ್ಮ ಕರೋಶಿ ಅವರ ತಮ್ಮ ತಾಕತ್ತು ಅಂದ್ರೆ ನಮ್ಮ ಶಕ್ತಿಗೆ ಅನುಸಾರ ಎಟ್ಟಲ್ಲಿ ಹೊಂಟೋತಾರ. ಕೊಡ್ತಾರಂದ್ರೆ ಎಷ್ಟು ಬೇಕಾಗ್ತದೆ ತಗೋತಾರ ಬೇ ಅಷ್ಟೇ ಕರೆಕ್ಟ್ ತುಂಬ್ತಾರ ಬೇಕಾದ್ರೆ ಅಷ್ಟು ಜವಾಬ್ದಾರಿ ಯುತ ನಮ್ಮ ಗ್ರಾಹಕರದಾರ. ಅದಕ್ಕೆ ನಾವು ನಮ್ಮ ಬ್ಯಾಂಕಿನ ಆಡಳಿತ ಮಂಡಳಿ ಯಾವಾಗೂ ಸದಾ ನಿಮ್ಗೆ ಋಣವಾಗಿರ್ತದೆ, ಕೃತಜ್ಞತೆ ಹೇಳ್ತೇವೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ನಮ್ಮ ಭಾಗದಾಗ ಇಲ್ಲಿ ನೀರಾವರಿ ಸೌಲಭ್ಯ ಭಾಳ ಕಡಿಮೆ ಐತಿ ಮತ್ತು ಆಸ್ತಿಗಳು ಭಾಳ ಕ್ಷೇತ್ರನೂ ಭಾಳ ಕಡಿಮೆ ಐತಿ. ಆದ್ರೆ ಹಾರ್ಡ್ ವರ್ಕರ್ ಅಂದ್ರೆ ಅಗ್ದಿ ಭಾಳ ಕಷ್ಟ ಜೀವಿಗಳದಾರ. ಅದು ಏನಾದ್ರೂ ಲೋನ್ ತೊಗೊಂಡ್ರೆ ಕರೆಕ್ಟ್ ಉಪಯೋಗ ಮಾಡಿ ಕರೆಕ್ಟ್ ತುಂಬ್ತಾರ.
ಅದಕ್ಕಾಗಿ ಅವರಿಗೆ ಮತ್ತೊಮ್ಮೆ ಅನಂತ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಮತ್ತು ಇನ್ನೊಂದು ಹೇಳ್ಬೇಕಂದ್ರೆ ಮತ್ತಿಲ್ಲಿ ಸಾಕಷ್ಟು ಈಗ ನಮ್ಮ ಕರೋಶ್ ಬ್ರಾಂಚ್ದಾಗ 21 ಕೋಟಿ ಡಿಪಾಸಿಟ್ ಆಗಿದೆ, 28 ಕೋಟಿ ಸಾಲ ಇದೆ. ಅದು ಯಾಕೆ ಆಗ್ತೈತೆ ಅಂದ್ರೆ ಇಲ್ಲಿ ಈಜಿ ಅವೈಲಬಿಲಿಟಿ ಅಂದ್ರೆ ಅತಿ ಸರಳವಾಗಿ ಲೋನ್ ಕೊಡ್ತಾರೆ, ಯಾವುದೂ ತೊಂದರೆ ಆಗಂಗಿಲ್ಲ. ಈಗ ನಾವು ನ್ಯಾಷನಲೈಸ್ ಬ್ಯಾಂಕ್ ಹೋದ್ರೆ ಅಷ್ಟು ಈಜಿ ಲೋನ್ ಸಿಗಂಗಿಲ್ಲ. ನಾವು ಲೋನ್ ಕೊಡ್ಬೇಕಾದ್ರೆ ನಾವು ಆಡಳಿತ ಮಂಡಳಿ ಅವ್ರು ಏನು ಮಾಡ್ತಾರೆ, ಅವ್ರ ಬ್ಯಾಕ್ಗ್ರೌಂಡ್ ಹೇಗೈತೆ ನೋಡ್ತೀವಿ, ಬರೀ ಅವ್ರ ಆಸ್ತಿ ನೋಡಂಗಿಲ್ಲ. ಯಾಕಂದ್ರೆ ಅವ್ರು ತುಂಬ್ತಾರೋ ಇಲ್ಲೋ ನಮ್ಗೆ ಗೊತ್ತಾಗ್ತೈತಿ. ಒಬ್ಬ ವ್ಯಕ್ತಿ ಅವನು ಹೆಸರು ಹೇಳಿದ್ರೆ ಸಾಕು, ಇವ್ರ ವ್ಯಕ್ತಿ ಚಲೋ ಅದಾರ, ಅವ್ರು ಕೊಟ್ಟರು ತುಂಬ್ತಾರೋ ನಮ್ಗೆ ಖಾತ್ರಿ ಮಾಡ್ಕೊಂಡ ಕೊಡ್ತೀವಿ. ಅಷ್ಟು ನಮ್ಮಲ್ಲಿ ಖಾತ್ರಿ ಐತಿ. ಹಂಗೆ ಮತ್ತು ನೀವು ಹೇಳಿದಾಗ ತುಂಬ್ತೀರ ಅನ್ನೋದು ವಿಶ್ವಾಸ ಐತಿ. ಹಂಗಂದಾಗ ಇಷ್ಟು ದೊಡ್ಡ ಮಟ್ಟಕ್ಕೆ ಬೆಳೆಯಕ್ಕೆ ಸಾಧ್ಯ ಐತಿ. ಅದಕ್ಕೆ ಇದೇ ರೀತಿ ನೀವು ಈ ಬ್ಯಾಂಕ್ಗಳು ಹಿಂಗೆ ನಮ್ಮ ಸಂತಪನ ಮೆರ್ಜಿ ಬ್ಯಾಂಕ್ ಅಂದ್ರೆ ನೀವು ಭಾಳ ವಿಶ್ವಾಸ ಐತಿ. ಅದೇ ರೀತಿ ನಾವು ಎಲ್ಲರೂ ನಿರ್ದೇಶಿಸ್ಬಿಡೋಣ, ಅವ್ರು ಏನು ಹಾಕಿ ಕೊಟ್ಟಿದಾರಲ್ಲ ಅದೇ ರೀತಿ ನಾವು ಹಿಂದೆ ನಡ್ಸ್ಕೊಂಡು ಹೋಗ್ತೀವಿ. ಇನ್ನು ಮುಂದಾದ್ರೆ ನಡ್ಸ್ಕೊಂಡು ಹೋಗ್ತಿದ್ದೆ ಈ ವಿಶ್ವಾಸದಿಂದ ಹೇಳಕ್ಕೆ ಪ್ರಯತ್ನ ಮಾಡ್ತೀವಿ. ಆಮೇಲೆ ಇನ್ನು ಮುಂದೆ ಈಗ ಇವರಿಗೆ ಕಂಪ್ನಿಯವರ ಸಿಬ್ಬಂದಿಯವರಿಗೆ ಮಾತಾಡೋದಿಲ್ಲ. 6-7 ಜನ ಇದ್ರೆ ಅಗದಿ ಸಿನ್ಸಿಯರ್ ಆಗಿ ಬ್ಯಾಂಕ್ ಅಂದ್ರೆ 24/7 ಹೆಚ್ಚು ಸರ್ವಿಸ್ ಚಂದ ಕೊಡ್ತಾರಲ್ಲ. ಏನೋ ಒಂದು ಫೋನ್ ಮಾಡಿದ್ರೆ ಇಮಿಡಿಯೇಟ್ ಯಾವುದೋ ಲೋನ್ ಇದು ಯಾವುದೋ ಅಡಚಣೆ ಮಾಡಂತ ಸಾಲ ಕೊಡ್ತಾರೆ. ಅವರು ಇದಕ್ಕೆಲ್ಲ ಕಾರಣದಾರ. ಮತ್ತು ಯಾವುದೋ ಒಂದು ಬ್ಯಾಂಕ್ ಬೆಳಿಬೇಕಾದ್ರೆ ಒಂದು ಆಡಳಿತ ಮಂಡಳಿ, 2ನೇ ಸಿಬ್ಬಂದಿ ಮತ್ತು ಗ್ರಾಹಕರು ಮತ್ತು ಸದಸ್ಯರ ಮತ್ತು 3 ಮಂದಿ ರೋಲ್ ಸರ್ಕಾರ ಇದ್ದಾಗ ಬೆಳೆಯಕ್ಕೆ ಸಾಧ್ಯ ಐತಿ. ಇದೆಲ್ಲ ಸರ್ಕಾರ ಐತೆ ಇಷ್ಟು ದೊಡ್ಡ ಮಟ್ಟಕ್ಕೆ ಬೆಳೆದೈತಿ. ಮತ್ತು ಇನ್ನು ಮುಂದೆ ಕಂಪ್ನಿಯವ್ರಿಗೆ ಒಂದು ನಂದು ವಿನಂತಿ ಆಲ್ರೆಡಿ ನಾ ಅವ್ರಿಗೆ ಹೇಳಿದ್ದೀನಿ. ನಮ್ಗೆ ಎಲ್ಲ ಬ್ರಾಂಚ್ದಾಗ ಚಿಕ್ಕೋಡಿಕ್ಕಿಂತನೂ ನಮ್ದು ಫಸ್ಟ್ ನಂಬರ್ ಬರ್ಬೇಕಂತ ನಮ್ಮ 3 ಮಂದಿ ನಮ್ದು ಟಾರ್ಗೆಟ್ ಐತಿ. ಸಂಜಯ್ ಗೌಡ್ರದ್ದು, ಬಾತಿ ಅವ್ರದ್ದು, ನಮ್ಮದು. ಯಾಕಂದ್ರೆ ಡಿಪಾಸಿಟ್ದಾಗ ಹೆಚ್ಚಾಗಬೇಕು, ಸಾಲದಾಗ ಹಚ್ಬೇಕಿತ್ತು. ನಂಬರ್ 1 ಎಲ್ಲ ನಮ್ಮ ಬ್ರಾಂಚ್ದಾಗ ನಂಬರ್ 1 ಬ್ರಾಂಚ್ ಆಗ್ಬೇಕು ಅಂತ ಆಸೆ ಐತಿ. ಅವ್ರು ಮಾಡ್ತಾರಂತ ವಿಶ್ವಾಸ ಐತಿ. ಬಸರಿಗೆ ಅವ್ರನ್ನ ಮಾಡ್ತಿದ್ದೇನೆ. ಅವರೆಲ್ಲ ಕೂಡಿ ನಾವು ಈಗೇನು ನಾವು ಎಲ್ಲ 14 ಬ್ರಾಂಚ್ ಇದಾವಾಗ ಫಸ್ಟ್ ನಂಬರ್ ಬ್ರಾಂಚ್ ಕರೋಶಿ ಆಗ್ತೈತೆ ಅಂತ ನಮ್ಗೆ ವಿಶ್ವಾಸ ಐತಿ. ಅದಕ್ಕೆಲ್ಲ ನಿಮ್ಮೆಲ್ಲ ಸಹಕಾರ ಬೇಕು, ನಮ್ಮದಕ್ಕೆ ಸಹಕಾರ ಆಲ್ವೇಸ್ ಇರ್ತೈತಿ. ಮತ್ತು ಇದೇ ರೀತಿ ನಮ್ಮ ಬ್ಯಾಂಕಿನ ಮ್ಯಾಗ ನಿಮ್ಗೆ ವಿಶ್ವಾಸ ಇರಲಿ. ಮತ್ತು ಇನ್ನು ಮುಂದೆ ಒಂದು ವಿಶೇಷ ಮನವಿ ಏನಂದ್ರೆ, ನೀವು ಬಡ್ಡಿ ಆಶೆಗೆ ಮಾಡಿ ಯಾವ್ದಾದ್ರು ಸೊಸೈಟಿಗಳಿಗೆ ಇಡಬೇಡ್ರಿ. ಯಾಕಂದ್ರೆ 1-2 ಟಕ್ಕೆ ಬಡ್ಡಿ ಆಶೆಗೆ ಮಾಡಿ ಅವು ಸೆಕ್ಯೂರ್ಡ್ ಇರೋಂಗಿಲ್ಲ. ಕೆಲವೊಂದು ಬ್ಯಾಂಕ್ಗಳು ಇರ್ತಾವ, ಅದಕ್ಕಾಗಿ ಕೆಲವೊಂದು ಕೆಟ್ಟ ನಿಮಗೆ ಅನುಭವ ಆಗಿದಾವೆ. ದುಡ್ಡು ಇಟ್ಟು ಪಾಪ ರಿಟೈರ್ ಆದವ್ರ ಕೆಲವೊಂದು ಏನು ಕಷ್ಟಪಟ್ಟು ದುಡ್ಡೆಲ್ಲ ಇಟ್ಟಿದ್ದೀರಿ, ಅವೆಲ್ಲ ರೊಕ್ಕ ಬಂದಿಲ್ಲ, ಕೆಲವೊಂದು ದಿವಾಳಿ ಆಗಿದಾವ. ಅಲ್ಲಿ ಹಿಂದೆ ಮ್ಯಾನೇಜ್ಮೆಂಟ್ ಯಾವುದಿದೆ ಅವನ್ನೆಲ್ಲ ನೋಡಿ ದುಡ್ಡು ಇಡಬೇಕು. ಮತ್ತು ನಮ್ಮ ಬ್ಯಾಂಕ್ದಾಗ ಡಿಪಾಸಿಟ್ ಇಟ್ಟರೆ 5 ಲಕ್ಷವರೆಗೆ ಇನ್ಶೂರೆನ್ಸ್ ಐತಿ. ನಮ್ಮ ಬ್ಯಾಂಕ್ ಬದಲು ನಿಮ್ಗೆ ಯಾರು ಹೇಳಕತ್ತದಲ್ಲ, ಇಲ್ಲಿ ಯಾವಾಗ ಸೆಕ್ಯೂರಿಟಿ ಇರ್ತೈತಿ. ನಮ್ಮ ಮ್ಯಾನೇಜ್ಮೆಂಟ್ದವ್ರು ಯಾವಾಗ ನಿಮ್ಗೆ ಕಾಳಜಿ ಮಾಡ್ತಾರೆ, ಸಾಲ ಆಗಲಿ ಡಿಪಾಸಿಟ್ ಆಗಲಿ ನಿಮ್ಗೆ ಕಾಳಜಿ ಮಾಡ್ತಾರೆ. ನಿಮ್ಗೇನ ಎಷ್ಟು ಸಾಧ್ಯ ಐತೆ ಅಷ್ಟು ಕಡಿಮೆ ಬಡ್ಡಿದಾರಿಗೆ ಈಗ 1 ದಿನದಾಗ ವೆಹಿಕಲ್ ಲೋನ್ ಕೊಡ್ತಾರೆ. ನ್ಯಾಷನಲ್ ಬ್ಯಾಂಕ್ನಾಗೂ 1 ದಿನದಾಗ ಲೋನ್ ಕೊಡೋಕೆ ಸಾಧ್ಯ ಇಲ್ಲ. ನಮ್ದು ಒಂದು ದಿನದಾಗ ಲೋನ್ ಕೊಡೋ ವ್ಯವಸ್ಥೆ ಮಾಡಿದ್ದೀವಿ. ಮತ್ತು ಅದೇ ಕಡಿಮೆ ಬಡ್ಡಿ ದರದಾಗ ಕಟ್ಟಡ ಸಾಲ ಎಲ್ಲ ಸಾಲಗಳು ನಿಮ್ಗೆ ಎಷ್ಟು ಸಾಧ್ಯ ಐತಿ ಅಷ್ಟು ಕಡಿಮೆ ದರಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ಮತ್ತು ಡಿವಿಡೆಂಡ್ ಅಡ್ಕೆ ಯಾರು ಬ್ಯಾಂಕ್ ನಮ್ಮ ಬೆಳಗಾವಿ ಜಿಲ್ಲಾದಾಗ 15% ಕೊಟ್ಟಿಲ್ಲ, ನಾವು ಅನ್ಕ ಯಾವಾಗ ಕೊಡ್ಕೊತಿದ್ದೀವಿ. ನೀವು ಎಷ್ಟು ನಮಗೆ ಸಹಕಾರ ಮಾಡ್ತೀವಿ, ನಿಮಗೆ ಹೊಳೆ ಕೊಡೋಕೆ ಪ್ರಯತ್ನ ಮಾಡ್ತೀವಿ ಅಂತ ಹೇಳಿ ನನಗೆ ಇಲ್ಲಿ ಮಾತನಾಡಲು ಅವಕಾಶ ಕೊಟ್ಟ ತಮ್ಮೆಲ್ಲರಿಗೂ ಅನಂತ ಧನ್ಯವಾದಗಳು. ನಮಸ್ಕಾರ. ಮೊದಲಿಗೆ ಅರ್ಬನ್ ಬ್ಯಾಂಕ್ ಸ್ಟಾರ್ಟ್ ಆದಾಗ ನಮ್ಮ ದೊಡ್ಡಪ್ಪನವರಾದ ಗಂಗಾಧರನ ಭಾರತಿಯವರಾಗಲಿ, ಸದಾಶಿವಕಾಂತ ಭಾಗ್ಯವಡಿಯವರಾಗಲಿ, ಶಾಂತಪ್ಪನ ಮಿರ್ಜಿಯವರಾಗಲಿ ಇಲ್ಲಿ ಒಂದು ಬ್ರ್ಯಾಂಚನ್ನು ಮಾಡಬೇಕು ಅನ್ನೋಂಥ ಉದ್ದೇಶ ಇಟ್ಕೊಂಡು ಕರೋಶಿಯಲ್ಲಿ ಒಂದು ಬ್ರ್ಯಾಂಚನ್ನು ಮಾಡಿದರು. ಬ್ರ್ಯಾಂಚ್ ಮಾಡಿದ ನಂತರ ಸಾಲಿಗಾಗ ಭಾಳ ನಿರ್ದಿಷ್ಟ ಇತ್ತು. ಯಾವುದೇ ಸಾಲ ಕೊಡೋದು ನಮ್ಮ ದೊಡ್ಡಪ್ಪನಿಗೆ ಹೇಳ್ತಿದ್ರು, ನಾ 5,000 to 10,000 ನಾವು ಅಷ್ಟಪ್ಪ ಅಂತ. 5,000 ಕೊಟ್ಟು ಮ್ಯಾಗ 10,000 ಮುಗೀತು. 10,000 ಮುಂದೆ ಹೋಯ್ತಂದ್ರೆ ನೀವು ಮತ್ತೆ ಮುಂದೆ ಹೋಗೋಣ. ಯಾಕೆ ನೀವು ಕುಂಬಾರ ಸಾಹೇಬ್ರು ಇದ್ದವರು, ಬೋಸ್ಕರ್ ಅವರಿದ್ರು, ಒನ್ಕೋದ್ರಿ ಅವರಿದ್ರು. ನಮ್ಮ ಅಪ್ಪ ಅಂದ್ರೆ ನಾವೊಂದು ಹೊಸ 98ನೇ ಇಸ್ವಿಯಾಗ ನಾ ಕಡಕ್ನಾಡಿನಲ್ಲಿ ವೈನ್ ಶಾಪ್ ಮಾಡಿ ನನಗೆ 5 ಲಕ್ಷ ರೂಪಾಯಿ ಲೋನ್ ಬೇಕಾಗಿ. ಇನ್ನೇನು ಮಾಡೋದು, ನಮ್ಮ ದೊಡ್ಡಪ್ಪ ಅಂದ ಈ ಸಲ ನಿಮ್ಮ ಕಾಕಂತ ಮತ್ತು ಅಲ್ಲಿ ಹೋಗಿ ಅವ್ರಂದ್ರು ಶಾಂತಪ್ಪನ ಹೋಗಿ ಹೇಳ್ಬಾ ಶಾಂತಪ್ಪನ ಅಂದ್ರೆ ಅವತ್ತಿನ ಪರಿಸ್ಥಿತಿ ಆ ಕಟ್ಟುನಿಟ್ಟು ಏನು ಮಾಡಿದ್ರಲ್ಲ, ಈ ವ್ಯವಸ್ಥಾಪಕ ಈ ಸಂಸ್ಥೆಯನ್ನು ಒಳ್ಳೆ ರೀತಿಯಿಂದ ನಡೆಸಲಿಕ್ಕೆ ಆ ಎಲ್ಲ ಕಾರ್ಮಿಕರು ಅವರೆಲ್ಲರೂ ಆಗಿದ್ದಾರೆ ಅನ್ನೋಂಥ ಮಾತನ್ನು ಪ್ರಾಮಾಣಿಕವಾಗಿ ಹೇಳಿದ್ರು. ನಾನು ನೋಡ್ತೀನಿ ಶಾಂತಪ್ಪನ ಅವರು ನೇರ ಮತ್ತು ದಿಟ್ಟ. ಅವ್ರು ಯಾವಾಗಲೂ ಏನು ನೀವು ಹಿಂಗೆ ಏನೇನು ಅವರು
ಅಂದ್ರೆ ಅವು ನಮಗೆ ಇನ್ನಾಸಂಕ ಮಾದರಿ ಆಗಿದಾವ ಅನ್ನೋಂಥ ಮಾತನ್ನು ಹೇಳ್ತೀವಿ. ನಾವು ಜಲಕತ್ತಾಗ ಅರಮನೆ ಬ್ಯಾಂಕಿನಾಗ ಸಾಲ ತೆಗಿಲಾಗ್ತಿದ್ವು ಅಂದ್ರೆ, ಅಥವಾ ಇವತ್ತಿನ 1 ಕೋಟಿ ಇರ್ಬೇಕು, 2 ಇರ್ಬೇಕು, 3 ಕೋಟಿ ರೂಪಾಯಿ ಸಾಲ ತೆಗೆದಿದ್ರೆ ಅದೆಲ್ಲರೂ ಅವ್ರ ಹಿರಿಯರಿಂದ ಮತ್ತು ಈ ಬ್ಯಾಂಕಿನ ನಿರ್ದೇಶಕರ ಆಶೀರ್ವಾದದಿಂದ ನಾವು ಒಳ್ಳೆಯ ರೀತಿಯಿಂದ ನಾವು ವ್ಯವಹಾರ ಮಾಡ್ತೀವಿ. ಮತ್ತು ಯಾವಾಗಲೂ ನಾ ಸಾಲಕ್ಕೆ ನಾ ಇನ್ನೂವರೆಗೆ ಆಗೇನು ಹೇಳಿ ಬಂದೀನಿ ಅಲ್ಲಿಂದ ಇಲ್ಲಿವರೆಗೆ ನಾ ಯಾರಿಗೂ ಸಾಲ ನನಗೆ ಬೇಕು, ನಾ ಅರ್ಜಿ ಅಷ್ಟೇ ಹಾಕ್ತೀನಿ. ಬೇಕಂದ್ರೆ ಅವ್ರು ಕೊಡಲಿ, ಬೇಡ ಅಂದ್ರೆ ಬಿಡಲಿ. ಯಾಕಂದರೆ ನಾವು ವ್ಯವಹಾರ ಸಹಿತ ಹಂಗೆ ನಾ ಆಗಲಿ SS ಗೌಲಾಪುರ ಸಹಿತ ಹಂಗೆ ಹೇಳ್ತಿರ್ತಾರೆ. ನಾನು ಅವರು ಸಹಿತ ಯಾವಾಗಲೂ ಒಂದೇ ವೇದಿಕೆ ಮೇಲೆ ನಾವು ಹೆಚ್ಚಿನ ಸಾಲವನ್ನು ತೊಗೊಂಡು ರೆಗ್ಯುಲರ್ ತುಂಬಿದಕ್ಕೆ ನಾವು ರಿಬೇಟ್ ಹಣವನ್ನು ನಾವು ಇಬ್ಬರು ಹೆಚ್ಚು ತಗೋತಿದ್ವಿ. ಇದರಿಗೆ ಅವರು ಆ ಮಾದರಿಯನ್ನು ನಮಗೆ ಕಲಿಸಿದ್ರು. ನಾ ಇವತ್ತು ಏನೋ ಒಂದು ಕೋಆಪರೇಟಿವ್ದಾಗ ಕರೋಶಿ ಅರ್ಬನ್ ಬ್ಯಾಂಕಿನಾಗ ಅಲ್ಲ, PKPS ಇರ್ಬೋದು, ಬೀರೇಶ್ವರ್ ಇರ್ಬೋದು, ಜ್ಯೋತಿ ಇರ್ಬೋದು, ಪ್ರಭುದೇವ್ ಇರ್ಬೋದು, ಮಹಾತ್ಮ ಬಸವೇಶ್ವರ ಇರ್ಬೋದು, ನಾ ಹಲವಾರು ಸಂಘ ಸಂಸ್ಥೆಯಲ್ಲಿ ನಿರ್ದೇಶನಾಗಿ ಮತ್ತು ಅಧ್ಯಕ್ಷನಾಗಿ ಕಾರ್ಯನಿರ್ವಹಿಸ್ತಿದ್ರೆ ಅದಕ್ಕೆ ಯಾವುದೇ ಮೂಲಭೂತ ನನಗೆ ಅಭ್ಯಾಸ ಕಲಿಸಿದ ಬ್ಯಾಂಕ್ ಇದ್ರೆ ಅದು ಶಾಂತಪ್ಪನ ಮಿರ್ಜಿ ಅರ್ಬನ್ ಬ್ಯಾಂಕ್ ಅನ್ನುವಂಥ ಮಾತನ್ನು ಪ್ರಾಮಾಣಿಕವಾಗಿ ನಾನು ಹೇಳಬಯಸ್ತೇನೆ. ಒಮ್ಮೆ ನಾವು ಪಾಯನ್ನು ಗಚ್ಚಿ ಮಾಡ್ಕೊಂಡ್ವಿ ಅಂದ್ರೆ ಬೇಕಾದಷ್ಟು ಎತ್ತರ ಮನೆಗಳನ್ನು ಕಟ್ಬೋದು. ಪಾಯ ಸರಿ ಇರಲಿಲ್ಲ ಅಂದ್ರೆ ಯಾವುದೂ ಸರಿ ಇರೋದಿಲ್ಲ. ಅದಕ್ಕೆ ಯಾವಾಗಲೂ ನಾನು ಆಗಲಿ ನಮ್ಮ ಊರಿನ ಜನರು, ಇಡೀ ನಮ್ಮ ಭಾಗದ ಕುಮಟೋಳು ಇರ್ಬೋದು, ಮಂಬಳೋಡು ಇರ್ಬೋದು, ಕಂಪ್ತೇನಟ್ಟಿ ಇರ್ಬೋದು, ಜೈನಾಪುರ ಇರ್ಬೋದು, ಎಲ್ಲರೂ ಬಂದ ಸಹಿತ ನಮ್ಮ ತಂದೆಯವರಾದ ಅಪ್ಪ ಮಾಧ್ಯವರು ಸಹಿತ ಅವರು ಎಲ್ಲಿವರೆಗೆ ಜೀವಮಾನ ಇರುವವರೆಗೆ ಅಲ್ಲಿ ಆ ಬ್ಯಾಂಕಿನ ಶಾಖೆಯ ಅಧ್ಯಕ್ಷರಿದ್ದರು. ಅವ್ರು ಯಾವಾಗಲೂ ಅವರು ಅದನ್ನೇ ಹೇಳ್ತಾರೆ, ನೀವು ಸಾಲ ರೂಪದಲ್ಲಿ ತೊಗೊಂಡಂಥ ರೊಕ್ಕನ್ನು ಮರುಪಾವತಿಯನ್ನು ಸರಿಯಾಗಿ ಮಾಡಿದ್ರೆ ಬ್ಯಾಂಕ್ಗಳು ಒಳ್ಳೆಯ ರೀತಿಯಿಂದ ನಡೀತಾವು, ಅವು ನಡಿಬೇಕು ಅನ್ನೋಂಥ ವಿಚಾರವನ್ನು ಅವರು ಹೇಳ್ತಾರೆ. ಅದೇ ಮಾರ್ಗದರ್ಶನ ಸಹಿತ ನಾವು ಎಲ್ಲರೂ ಸಹಿತ ಇಡೀ ನಮ್ಮ ಭಾಗದಲ್ಲಿ ಅಜ್ಜಗಳಿಗೆ ಹೇಳ್ತೀನಿ, ಅಜ್ಜ ನಮ್ಮಲ್ಲಿ ಎಷ್ಟು ಬ್ಯಾಂಕ್ಗಳದವ್ರಲ್ಲ ಎಲ್ಲನೂ ಒಳಸ್ತಿರ್ತೀನಿ. ನಮ್ಮ ಮಂದಿ ಹೊಲಿಸಲ್ದವ್ರಿಗೆ ಈಗ ಮಾವಿನ ನನಗತ್ತೆ ಇಲ್ಲ ನಮ್ಮಲ್ಲಿ, ಅವ್ರು ಯಾವಾಗಲೂ ರೊಕ್ಕದಾಗಿರ್ತಾರೆ. ಆದರೆ ರೊಕ್ಕ ಇರ್ತಾವೆ, ಪ್ರತಿ ವರ್ಷ ಬರ್ತಾವೆ. ನಮ್ಮವರು ಹಂಗಿರಂಗಿಲ್ಲ ರೀ. ನಮ್ಗೆ 10 ವರ್ಷ ಇದು ಏನು ಮುಂದೆ ಬೇಕಲ್ಲ ಆ ತಯಾರಿಗೆ ನಮ್ಮ ಮಂದಿ ಎಲ್ಲನೂ ಇಟ್ಕೊಂಡು ಕೂತಿರ್ತಾರೆ ಅನ್ನೋವಂಥ ಮಾತನ್ನು ಸಹಿತ ನಾ ಹೇಳ್ತೀನಿ. ಅಂದರೆ ಇದ್ರ ಉದ್ದೇಶ ಏನಂದ್ರೆ ನಾವು ಒಮ್ಮೆ ಮಳೆ ಆದರೆ 2 ವರ್ಷ ಬರಗಾಲ ಬರ್ತಿತ್ತು, 3 ವರ್ಷ ಬರಗಾಲ ಬರ್ತಿತ್ತು. ಕಳೆದ 4-5 ವರ್ಷದಿಂದ ವ್ಯವಸ್ಥಿತವಾಗಿ ನಾವು ಒಕ್ಕಲ್ತನ ಆಗೈತಿ. ಈಗೇನು ನಮಗೇನು ಕಡಿಮೆ ಬೀಳೋದಿಲ್ಲ. ನಮ್ಮವರೆಲ್ಲ ವ್ಯವಸ್ಥಿತವಾಗಿ ಎಲ್ಲೆಲ್ಲಿ ತಮ್ಮ ಬ್ಯಾಂಕ್ನಾಗ ಬೇಕು ಅಲ್ಲೆಲ್ಲಿ ಇದ್ದಾರೆ. ಅಂದರೆ FD ಇರ್ತಾರೆ, BC ಮಾಡ್ತಾರೆ, ಪಿಗ್ಮಿ ಮಾಡ್ತಾರೆ, RD ಮಾಡ್ತಾರೆ. ಇವನ್ನೆಲ್ಲವನ್ನು ಅದಕ್ಕೆ ಸೂತ್ರವನ್ನು ಯಾರಾದರೂ ಕಲಿಸಿದ್ರೆ ಅದು ಅರ್ಬನ್ ಬ್ಯಾಂಕ್ ಅನ್ನೋಂಥ ಮಾತನ್ನು ಸಹಿತ ಹೇಳಿ ಈ ಬ್ಯಾಂಕ್ ಒಳ್ಳೆಯ ರೀತಿಯಿಂದ ನಡೀಲಿ. ಆಡಳಿತ ಮಂಡಳಿ ಸಹ ಎಲ್ಲರೂ ಸಹಿತ ಒಳ್ಳೆಗೆ ಮತ್ತು ಅಧಿಕಾರಿಗಳು ಸಹಿತ ಒಳ್ಳೆಯ ಕೆಲಸವನ್ನು ಇಲ್ಲಿವರೆಗೆ ಮಾಡ್ಕೊತ ಬಂದಿದ್ದಾರೆ, ಮುಂದೂ ಸಹಿತ ಮಾಡಲಿ. ನಮಗೆ ಯಾವಾಗಲೂ ಈ ಬ್ಯಾಂಕಿಗೆ ಸಹಕಾರ ಮತ್ತು ಇರ್ತದೆ. ನಾ ನಿನ್ನೆ ಒಂದೂರಿ ಅವರ ಅಂದ್ರೆ ಕೇಳಿ ಒಂದು 2 ಮಾತು ಅಲ್ಲಿ ನಾವು ಸಾಲ ತೊಗೊಂಡಿಂದ ಕಡಿಮೆ ಆಗಲಿಲ್ಲ, ಅದ್ರ ಮುಂದೆ ಪೂಜೆಗಳು ಹೆಚ್ಚು ಹಾಕೋದು ಹೊಂಟಿದ ಅವತ್ತು. ಇಲ್ರಿ ನಿಮ್ಮ ಉದ್ಯೋಗ ಹೆಚ್ಚಾಗದ, ಅದು ಉದ್ಯೋಗ ಅದಕ್ಕೆ ಎಲ್ಲಿ ಹೋಗಿ ನಿಲ್ಬೇಕಲ್ಲ, ಅದು ನಿಲ್ಲಂಗಿಲ್ಲ. ಅದಕ್ಕೆ ನಾ ಏನಂತೀನಿ, ಅದು ನಮ್ಮ ಹೆಚ್ಚಿನ ಉದ್ಯೋಗ ಮಾಡೋಕ್ಕಂತ ಸಾಲ ಹೆಚ್ಚಿಗೆ ಆಗೋವ. ಮತ್ತು ಸಾಲ ಯಾರು ತೆಗೆದಿಲ್ಲ, ನಾವು ಹತ್ತಿರದಾಗ ಇರ್ತೇವೆ ಅಂದ್ರೆ ನಾವು ಅಲ್ಲೇ ಇರಬೇಕಾಗ್ತದೆ. ಹಂಗೆ ಅನಿಸೋ ಮಟ್ಟಿಗೆ ಈ ಬ್ಯಾಂಕಿನಾಗ ನನ್ನ ಅನಿಸೋ ಮಟ್ಟಿಗೆ ಸಾಲನೇ ನಂದು ಬಡ್ಡಿ ಬರ್ತಿರ್ಬೇಕು ಸಹಿತ ಇದನ್ನು ಅಂತೀನಿ. ನಾವು ವರ್ಷ ಇಲ್ಲಂದ್ರೆ ಬಿ ಇಲ್ಲಿ ಬ್ಯಾಂಕಿಗೆ 50 ಲಕ್ಷ ರೂಪಾಯಿನ ನಾನು ಸಹಿತ ಬಡ್ಡಿಯನ್ನು ಇಲ್ಲಿ ತರ್ತೀನಿ ಅನ್ನುವಂಥ ಮಾತನ್ನು ಸಹಿತ ಅಗದಿ ಘಂಟಾಘೋಷವಾಗಿ ನಾನು ಇಲ್ಲಿ ಹೇಳ್ತೀನಿ. ಯಾಕಂದರೆ ನಾವು ಸಾಲ ತೆಗೆದ್ವಿ ಅಂದ್ರೆ ಮುಚ್ಚಿ ಇರಬಾರ್ದು, ಯಾವುದು ಓಪನ್ ಆಗಿರ್ಬೇಕು. ಏನಂತಾರೆ, ನೀವು ಎಲ್ಲಿ ಇನ್ಕಮ್ ಟ್ಯಾಕ್ಸ್ ಸಲುವಾಗಿ ಸಾಲ ತೆಗೆದ್ವಿ ಅಂತಾರೆ. ಇಲ್ಲ, ವ್ಯವಸ್ಥಿತವಾಗಿ ನಾವು ಮುಂದೆ ಬೆಳಿಬೇಕಾದ್ರೆ, ಮುಂದಿನ ಉದ್ಯೋಗ ಮಾಡಬೇಕಾದ್ರೆ ಸಾಲ ರೂಪದಲ್ಲಿ ನಾವು ತೊಗೋಬೇಕಾಗ್ತದೆ ಅನ್ನುವಂಥ ಮಾತನ್ನು ಸಹಿತ ಹೇಳಿ ಸ್ವಾಮೀಜಿಯವರು ಸಹಿತ ಇಲ್ಲಿ ಬಂದಿದ್ದಾರೆ. ಅವರು ಸಹಿತ ಯಾವಾಗಲೂ ಸಂಘ ಸಂಸ್ಥೆಗಳು ಒಳ್ಳೆಯ ರೀತಿಯಿಂದ ನಡೀಲಿ, ಬೆಳೀಲಿ ಅನ್ನುವಂಥ ಯಾವಾಗಲೂ ನಮ್ಮ ಪ್ರಭುದೇವ್ ಸೊಸೈಟಿ ಅವರು ಸಹಿತ ಬಂದು ಉದ್ಘಾಟನೆ ಮಾಡಿದ ನಂತರ ನಮ್ಮದು ಬರೀ 5-6 ವರ್ಷದಲ್ಲಿ ನಾವು ಸಹಿತ 7-8 ಕೋಟಿ ರೂಪಾಯಿ FD ಇಡುವಂಥ ಕೆಲಸವನ್ನು ಅಲ್ಲಿಯೂ ಸಹಿತ ಮಾಡಿದ್ದೇವೆ. ಇದ್ರ ಉದ್ದೇಶ ಏನಂದ್ರೆ ಎಲ್ಲರೂ ನಮ್ಮ ರೊಕ್ಕ ಮನೆಯಾಗಿ ಗಡಿಗೆಯಾಗಿರ್ತಿದ್ದು, ಅಥವಾ ಬೆಡ್ ಬಡ್ಡಿಯಾಗಿರ್ತಿದ್ದು, ಹಿಟ್ಟಿನ ಡೊಬ್ಬೆಯಾಗಿರ್ತಿದ್ದು, ಜೋಳ ಪಿಶುವಾಗಿರ್ತಿದ್ದು, ಅವೆಲ್ಲ ಸಹಿತ ಮೋದಿಯವರು ಬಂದ ನಂತರ ಅವರು ಆಗ ಒಂದು ನ್ಯಾಷನಲೈಸ್ ಬ್ಯಾಂಕ್ನಲ್ಲಿ ಎಲ್ಲ ಖಾತೆ ಹೋಗಿ ತೆಗೀರಂದಾಗ ಎಲ್ಲರೂ ಹಾಕ್ತಾರೆ. ಖಾತೆ ಹೋಗಿ ತೊಗೊಂಡು ಏನು ಮಾಡೋದು,
ಅದು ಈಗ ಇಂಥ ರೊಕ್ಕಗಳು ಬಂದು ಎಲ್ಲ ಬ್ಯಾಂಕ್ನಾಗ ಬರ್ತಾವೆ. ಅಂದ್ರೆ ಬ್ಯಾಂಕಿನ ಸ್ಥಿತಿ ಜೊತೆಗೆ ಭಾರತ ದೇಶದ ಆರ್ಥಿಕ ಪರಿಸ್ಥಿತಿ ಭಾಳ ಒಳ್ಳೆಯ ರೀತಿಯಿಂದ ನಡೀತು ಆಗ್ತಾ ಇದೆ ಅನ್ನುವಂಥ ಮಾತನ್ನು ಇಲ್ಲಿ ಹೇಳಿ ನನಗೆ ಮಾತಾಡಲಿಕ್ಕೆ ಅನುವು ಮಾಡಿಕೊಟ್ಟಿದ್ದಕ್ಕಾಗಿ ಸಂತಪಣ್ಣ ಮಿರ್ಜಿಯವರ ಮಾರ್ಗದರ್ಶನದಲ್ಲಿ ಕೈಲಾಸವಾಸಿ ಶ್ರೀ ಗಂಗಾಧರ ಶಿವಪ್ಪ ಬಾತೆ ಹಾಗೂ ಸ್ವರ್ಗೀಯ ಶ್ರೀ ರುದ್ರಗೌಡ ಎಂ ಪಾಟೀಲ್ ಇವರ ಮಹತ್ವಾಕಾಂಕ್ಷೆಯೊಂದಿಗೆ ಸಲಹಾ ಸಮಿತಿ ಸದಸ್ಯರಾದ ಕೈಲಾಸವಾಸಿ ಶ್ರೀ ಅಪ್ಪಸಾಹೇಬ್ ಶಿವರುದ್ರಪ್ಪ ಬಾತೆ, ಕೈಲಾಸವಾಸಿ ಶ್ರೀ ಬಸವಣ್ಣಿ ಈರಪ್ಪ ಮುಗಳಿ, ಕೈಲಾಸವಾಸಿ ಶ್ರೀ ಈರಪ್ಪ ಗುರಪ್ಪ ಕೊಟಗಿ, ಶ್ರೀ ಸೈಯದ್ ಬಾಬಾಲಾಲ್ ಜಮಾದಾರ್ ಹಾಗೂ ಕೈಲಾಸವಾಸಿ ಶ್ರೀ ಈಶ್ವರ ನಿಜಪ್ಪ ಬೆಂಡವಾಡೆ ಇವರ ಸಹಯೋಗದೊಂದಿಗೆ ಗ್ರಾಮೀಣ ಭಾಗದ ಹಿಂದುಳಿದ ಜನರಿಗೆ ಆರ್ಥಿಕ ಸೌಲಭ್ಯ ಒದಗಿಸುವ ಉದ್ದೇಶದಿಂದ ದಿನಾಂಕ 6/2/1980 ಕನಿಷ್ಠ ಠೇವು ಹಾಗೂ ಶೇರ್ ಬಂಡವಾಳದೊಂದಿಗೆ ಪ್ರಾರಂಭಿಸಲಾಯಿತು. ಸನ್ 1980-87 ಸಾಲಿನಲ್ಲಿ ಶಾಖೆಯ ಒಟ್ಟು ಠೇವು 17,68,000 ಇದ್ದು ಹಾಗೂ ಒಟ್ಟು ಸಾಲ 17,68,000 ಹಂಚಿ ಇಲ್ಲಿವರೆಗೆ ಪ್ರಗತಿ ಪಥದಲ್ಲಿ ಸಾಗುತ್ತಾ ದಿನಾಂಕ 31/12/2025 ಠೇವು ಸಂಗ್ರಹಣೆ 21,10,00,000 ಹಾಗೂ ಸಾಲ ಹಂಚಿಕೆ ರೂಪಾಯಿ 28 ಕೋಟಿ ಇರುತ್ತದೆ. 1252 ಸದಸ್ಯರನ್ನು 6,692 ಗ್ರಾಹಕರನ್ನು ಹೊಂದಿ ಮಹತ್ತರ ಸಾಧನೆ ಮಾಡಿ ಹಾಲಿ ಅಧ್ಯಕ್ಷರಾದ ಮಾಂತೇಶ್ ಗಂಗಾಧರ್ ಬಾತೆ, ನಿರ್ದೇಶಕರಾದ ಸಂಜಯ್ ಕುಮಾರ್ ರುದ್ರಗೌಡ ಪಾಟೀಲ್ ಹಾಗೂ ಸುರೇಶ್ ಶಿವಲಿಂಗ ಗರ್ಗುಡೆ ಇವರ ಮಾರ್ಗದರ್ಶನದಲ್ಲಿ ಪ್ರಗತಿ ಪಥದಲ್ಲಿ ಸಾಗುತ್ತಿದೆ. ಶಾಖೆಯ ಈ ಮಹತ್ತರವಾದ ಸಾಧನೆಗೆ ಸಹಕರಿಸಿದ ಎಲ್ಲ ನಿರ್ದೇಶಕರಿಗೆ, ಸಲಹಾ ಸಮಿತಿ ಸದಸ್ಯರಿಗೆ, ಎಲ್ಲ ಸಿಬ್ಬಂದಿಯವರಿಗೆ, ಸದಸ್ಯರಿಗೆ ಹಾಗೂ ಗ್ರಾಹಕರಿಗೆ ಹೃತ್ಪೂರ್ವಕ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ. ಇನ್ನು ಮುಂದೆಯೂ ತಮ್ಮದೇ ಆದ ಬ್ಯಾಂಕಿನಲ್ಲಿ ಠೇವು ಇಟ್ಟು ಸಾಲ ಪಡೆದು ಇನ್ನೂ ಹೆಚ್ಚಿನ ಪ್ರಗತಿಗೆ ಸಹಕರಿಸಬೇಕೆಂದು ತಮ್ಮಲ್ಲಿ ಕೇಳಿಕೊಳ್ಳುತ್ತಾ ನನ್ನೆರಡು ಮಾತುಗಳಿಗೆ ವಿರಾಮ ಇಡುತ್ತೇನೆ. ಧನ್ಯವಾದಗಳು. ಶಾಖೆ ಕರೋಶಿ ದಿನಾಂಕ 6/2/1980 ಆರಂಭವಾಗಿರುತ್ತದೆ. ಈ ಭಾಗದ ರೈತರ ಅನುಕೂಲಕ್ಕಾಗಿ ಶ್ರೀ ಗಂಗಾಧರ ಬಾತೆ ಮತ್ತು ರುದ್ರಗೌಡ ಪಾಟೀಲ್ ಇವರು ಬ್ಯಾಂಕನ್ನು ಕರೋಶಿಗೆ ತಂದು ರೈತರಿಗೆ ಅನುಕೂಲ ಮಾಡಿಕೊಟ್ಟಿರುತ್ತಾರೆ. 1980 ಕಡಿಮೆ ಠೇವು ಹಾಗೂ ಸಾಲ ಹೊಂದಿರುತ್ತದೆ. ಆದರೆ ಇವತ್ತಿನ ದಿವಸ ಕರೋಶಿ ಬ್ಯಾಂಕವು ಅಂದಾಜು ಠೇವು 21 ಕೋಟಿ, ಸಾಲ 30 ಕೋಟಿವರೆಗೆ ಹೊಂದಿರಬಹುದು. ಈ ಬ್ಯಾಂಕವು ಮೊದಲ ದರ್ಜೆಗೆ ಬರಲು ಮೂಲ ಕಾರಣೀಭೂತರಾದ ಮಹೇಶ್ ಬಾತೆ, ಕೈಲಾಸವಾಸಿ, ಮಾರುತಿ ದಶರಥ್ ದಳವಾಯಿ, ರಾಜು ದಳವಾಯಿ, ಗಿರಿಗೌಡ ಪಾಟೀಲ್, ಅಲಗೌಡ ಪಾಟೀಲ್, ಬಾಬುರಾವ್ ಪಾಟೀಲ್, BK ಪಾಟೀಲ್, ಈರಗೌಡ ಪಾಟೀಲ್, ರಾಜಶೇಖರ್ ದಳವಾಯಿ, ರುದ್ರಪ್ಪ ಚಾದ್ಗೌಡ್, ರಾಜು ಜರಳಿ, ಬಸವರಾಜ್ ಕಿಚಡಿ, ಅಜಿತ್ ರಂಜಿ ಇವರಲ್ಲದೆ ನನಗೆ ಮಾಹಿತಿ ಇಲ್ಲದ ಅನೇಕ ಜನರು ಇರುತ್ತಾರೆ. ಇವರು ಬ್ಯಾಂಕಿನಲ್ಲಿ ಸಾಲ ಮತ್ತು ಠೇವು ಮಾಡಿರ್ತಾರೆ. ನಮ್ಮ ಬ್ಯಾಂಕಿಗೆ ಒಂದು ಉನ್ನತ ಮಟ್ಟಕ್ಕೆ ಬರಲು ಕಾರಣೀಭೂತರಾಗಿರುತ್ತಾರೆ. ಅದೇ ಅಲ್ಲದೆ ಬ್ಯಾಂಕಿನ ನೌಕರರಾದ ಚಿಕ್ಲಿ ಸಾಹೇಬರು, ಕುಂಬಾರ್ ಸರ್, ಕೋಟೆಲ ಮೇಡಮ್, ಶಿರಾಳ್ಕರ್ ಮೇಡಮ್, ಈಗಿನ ಸಿಬ್ಬಂದಿಯವರು ಪ್ರಯತ್ನದಿಂದ ಉನ್ನತ ಮಟ್ಟಕ್ಕೆ ಬಂದಿರುತ್ತದೆ. ಧನ್ಯವಾದಗಳು. ಅದಕ್ಕೆ ನಾವು ಆಲ್ರೆಡಿ ಈಗ ನಾವು ಪ್ರಯೋಜನ ಮಾರ್ಕೆಟ್ ಹೊಡೆಯೋದು ಪ್ರಾಬ್ಲಮ್ ನಾವು ಪ್ರದೇಶ ಹೊಡೆಯೋದನ್ನ ಪ್ರಯೋಜನ ಸಲ ಮಾಡಿಕೊಡೋ ವ್ಯವಸ್ಥೆ ಮಾಡ್ತಾರೆ. ಯಾವುದನ್ನು ಮಾಡಿಕೊಡೋ ವ್ಯವಸ್ಥೆ ಮಾಡ್ತಾರೆ. ಉದ್ಘಾಟನಾ ಸಮಾರಂಭ ಹಾಗೂ ಗ್ರಾಹಕರ ಸಂಪರ್ಕ ಸಭೆಯಲ್ಲಿ ಭಾಗವಹಿಸಿ ಶುಭಾಶಯ ಕೋರಿದ ಶ್ರೀಮನ್ ನಿರಂಜನ ಜಗದ್ಗುರು ಸಂಪಾದನಾ ಸ್ವಾಮಿಗಳು ಯಲಮೂರ್ತಿ ಮತ್ತು ಚಿಕ್ಕೋಡಿಯವರಿಗೆ ಬ್ಯಾಂಕಿನ ಪರವಾಗಿ ವಂದನೆಗಳನ್ನು ಸಲ್ಲಿಸುತ್ತೇನೆ. KLE ಸಂಸ್ಥೆಯ ಬೆಳಗಾವಿಯ ನಿರ್ದೇಶಕರಾದ ಶ್ರೀ ಬಸವರಾಜ್ ಆರ್ ಪಾಟೀಲ್ ಅವರು ಕಾರ್ಯಕ್ರಮಕ್ಕೆ ಆಗಮಿಸಿ ಶುಭ ಕೋರಿದ್ದಕ್ಕಾಗಿ ಬ್ಯಾಂಕಿನ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ಹಾಗೂ ಖ್ಯಾತ ಉದ್ಯಮಿದಾರರಾದ ಶ್ರೀ ಮಹೇಶಣ್ಣ ಬಾತೆಯವರು ಕಾರ್ಯಕ್ರಮಕ್ಕೆ ಆಗಮಿಸಿ ಶುಭ ಕೋರಿದ್ದಕ್ಕಾಗಿ ಬ್ಯಾಂಕಿನ ಪರವಾಗಿ ಅನಂತ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಶಾಖೆಯ ನೂತನ ಕಟ್ಟಡದ ಕೆಲಸ ಕಾಮಗಾರಿಗಳನ್ನು ಅಚ್ಚುಕಟ್ಟಾಗಿ ನಿರ್ವಹಿಸಿ ಈ ಹೊತ್ತಿನ ಸಮಾರಂಭದ ಸನ್ಮಾನ ಸ್ವೀಕರಿಸಿದ ಎಲ್ಲ ಮಹಿಳೆಯರಿಗೆ ಧನ್ಯವಾದಗಳು. ಶಾಖೆಯ ನೂತನ ಕಟ್ಟಡದ ಕೆಲಸ ಕಾರ್ಯಗಳನ್ನು ಅಚ್ಚುಕಟ್ಟಾಗಿ ನಿರ್ವಹಿಸಿ ಶಾಖೆಯ ಪ್ರಗತಿಗೆ ಹಗಲಿರುಳು ಶ್ರಮಿಸುತ್ತಿರುವ ಕರೋಶಿ ಶಾಖೆಯ ಶಾಖಾ ವ್ಯವಸ್ಥಾಪಕರು ಹಾಗೂ ಎಲ್ಲ ಸಿಬ್ಬಂದಿಯವರಿಗೆ ವಿಶೇಷ ಧನ್ಯವಾದಗಳು. ಶಾಖೆಯ ನೂತನ ಕಟ್ಟಡದ ಕೆಲಸ ಪ್ರಾರಂಭದಿಂದ ಮುಕ್ತಾಯದವರೆಗೆ ಸ್ವಇಚ್ಛೆಯಿಂದ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಸಹಕಾರ ನೀಡಿ ಶಾಖೆಯ ಪ್ರಗತಿಗೆ ಶ್ರಮಿಸುತ್ತಿರುವ ಸದಸ್ಯರು ಹಾಗೂ ಗ್ರಾಹಕರೆಲ್ಲರಿಗೆ ತುಂಬ ಹೃದಯದ ಧನ್ಯವಾದಗಳು. ಬ್ಯಾಂಕಿನ ಸಲಹಾ ಸಮಿತಿ ಸದಸ್ಯರಿಗೆ, ಠೇವುದಾರರಿಗೆ, ಸಾಲಗಾರರಿಗೆ
ಹಾಗೂ ಬ್ಯಾಂಕಿನ ಹಿತೈಷಿಗಳಿಗೆ, ಬ್ಯಾಂಕಿನಲ್ಲಿ ಪ್ರಾಮಾಣಿಕವಾಗಿ ನಮ್ಮೊಬ್ಬದ ಸೇವೆ ಸಲ್ಲಿಸುತ್ತಿರುವ ಬ್ಯಾಂಕಿನ ಎಲ್ಲ ಅಧಿಕಾರಿಗಳಿಗೆ, ಸಿಬ್ಬಂದಿಯವರಿಗೆ, ಸುದ್ದಿ ಮಾಧ್ಯಮದ ಪ್ರತಿನಿಧಿಗೆ ಹಾಗೂ ಸುದ್ದಿ ವಾಹಿನಿಯ ಮಹಿಳೆಯರಿಗೆ ಬ್ಯಾಂಕಿನ ಪರವಾಗಿ ಅನಂತ ಕೃತಜ್ಞತೆಗಳು. ಈ ಹೊತ್ತಿನ ಎಲ್ಲ ಕಾರ್ಯಕ್ರಮದ ಯಶಸ್ವಿಗೆ ಸಲಹೆ ಸೂಚನೆ ನೀಡಿ ಯಶಸ್ವಿಗೊಳಿಸಿದ ಬ್ಯಾಂಕಿನ ಅಧ್ಯಕ್ಷರು, ಉಪಾಧ್ಯಕ್ಷರಿಗೆ, ಎಲ್ಲ ನಿರ್ದೇಶಕ ಮಂಡಳಿ ಸದಸ್ಯರಿಗೆ, ವ್ಯವಸ್ಥಾಪನಾ ಸಮಿತಿ ಸದಸ್ಯರಿಗೆ, ಕರುಷಿ ಶಾಖೆಯ ಸಿಬ್ಬಂದಿ ಪರವಾಗಿ ಹೃದಯಪೂರ್ವಕ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಬ್ಯಾಂಕಿನ ಮಾನ್ಯ ಸದಸ್ಯರು, ಗ್ರಾಹಕರು ಹಾಗೂ ಸನ್ಮಾನಿತರು ತಮ್ಮ ಅನಿಸಿಕೆಗಳನ್ನು ಹಾಗೂ ಬ್ಯಾಂಕಿನ ಪ್ರಗತಿಗೆ ಪೂರಕ ಸಲಹೆ ಸೂಚನೆಗಳನ್ನು ನೀಡಿದ್ದಕ್ಕಾಗಿ ಮಂಡಳಿಯ ಪರವಾಗಿ ಅನಂತ ಧನ್ಯವಾದಗಳು. शोभितलिङ्गं जन्मज दुःखविनाशकलिङ्गं तत्प्रणमामि सदा शिवलिङ्गं देवमुनिप्रवरार्चितलिङ्गं कामदहनकरुणाकरलिङ्गं रावणदर्पविनाशकलिङ्गं तत्प्रणमामि सदा शिवलिङ्गं कुङ्कुमचन्दनलेपितलिङ्गं ओतितलिङ्गं सञ्चितविनायकं तत्प्रणमामि सदा शिवलिङ्गं कनकमहामणिभूषितलिङ्गम् अनिपतिवेष्टितशोभितलिङ्गं दक्षसुयज्ञविनाशकलिङ्गं तत्प्रणमामि सदा शिवलिङ्गं देवगणार्चितशोभितलिङ्गं भावै भक्तिबिलेवचलिङ्गं दिनकरकोटिप्रभाकरलिङ्गं तत्प्रणमामि सदा शिवलिङ्गम् अष्टदलोपरिवेष्टितलिङ्गं सर्वसमोद्भवकारणलिङ्गं सिद्धसुरासुरवन्दितलिङ्गं तत्प्रणमामि सदा शिवलिङ्गं सुरगुरुसुरवरपूजितलिङ्गं सुरवनपुष्पसदार्चितलिङ्गं परमात्मकलिङ्गं तत्प्रणमामि सदा शिवलिङ्गं लिंगार्थकमिदं पुण्यमय पठिसन्निधौ शिवलोकमवाप्नोति शिवेन सह मोदते। ओम वसोदारं दहति देवसोदा पूर्णाहुति सुकृष्टमस्तु सोमृतस्तमस्तु देवसंप्रियवीवान् ओम श्रद्धां मेधां किं श्रियं बलं आयुष्यं तेजः आरोग्यं वर्णलोपं जय संबलेन